ಹೌದು ಸರ್ ಸ್ಟಾರ್ಟಿಂಗು ನಾವು ರಿಲೀಸ್ ಮಾಡಿದಾಗ ಆಲ್ಮೋಸ್ಟ್ ಒಂದು 54 ಸ್ಕ್ರೀನ್ಸ್ ಅನ್ಸುತ್ತೆ. ಇವಾಗ 90 ಸ್ಕ್ರೀನ್ ಎಕ್ಸ್ಟೆಂಡ್ ಆಗಿದೆ. ಮತ್ತೆ ಇವಾಗ ಇವತ್ತಿಂದ ಚಿತ್ರದುರ್ಗ ಬರ್ತಾ ಇದೆ. ಮತ್ತೆ ಮೈಸೂರಲ್ಲಿ ಮಾತ್ರ ಸಕ್ಕದಾಗಿ ಹೋಗ್ತಾ ಇದೆ. ಮೈಸೂರು ಹೌಸ್ಫುಲ್ ಓಡ್ತಾ ಇದೆ. ಬೆಂಗಳೂರಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಹೌಸ್ಫುಲ್ ಓಡ್ತಾ ಇದೆ. ನಿನ್ನೆ ತನಕನು ನಿನ್ನೆ 4 ಮಾಲ್ 5 ಮಾಲು ಲೆಗಸಿ, ಕನಕಪುರ, ಮಂತ್ರಿ, ಒರೈನು, ವೈಷ್ಣವಿ, ಮಿರಜ್ ಹೌಸ್ಫುಲ್ ಇಲ್ಲ. ಮಾಲಲ್ಲೆಲ್ಲ ಚೆನ್ನಾಗಿ ಒಳ್ಳೆ ಓಪನಿಂಗು ಮತ್ತೆ ಒಳ್ಳೆ ಹೌಸ್ಫುಲ್ ಹೋಗ್ತಾ ಇದೆ. ಇವಾಗ ನಾರ್ತ್ ಕರ್ನಾಟಕ ಇನ್ನೂ ಓಪನ್ ಆಗಿಲ್ಲ. ಈಗ ಚಿತ್ರದುರ್ಗ ಓಪನ್ ಮಾಡ್ತಾ ಇದೀವಿ. ಅದು ಬಿಟ್ರೆ ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಶಿವಮೊಗ್ಗ, ಕುಂದಾಪುರ, ಮಂಗಳೂರು ನಿನ್ನೆ ಓಪನ್ ಮಾಡಿದೀವಿ. ಅಲ್ಲೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು. ಅದ್ ಬಿಟ್ರೆ ಎಲ್ಲ ಕಡೆ ಒಳ್ಳೆ ಓಪನಿಂಗ್. ಬಟ್ ಆದ್ರೆ ನಮಗೆ ಸ್ಟಾರ್ಟಿಂಗ್ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಆ ತರದ ಓಪನಿಂಗ್ ಸಿಗ್ಲಿಲ್ಲ. ಬಟ್ ಮ್ಯಾಟಿಂಗ್ ಸಖತ್ತಾಗಿ ಸಿಕ್ತು ಸರ್. ಇಲ್ಲ, ಒಂದೇ ಒಂದು ನಾವು ಕೂಡ ಪ್ರಮೋಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಲಿಲ್ಲ ಸರ್. ಅದು ನಮ್ ಬಿಗ್ಗೆಸ್ಟ್ ಮೈನಸ್ ಅಂತ ಅನ್ಕೊಳ್ತೀನಿ. ಬಟ್ ಆದ್ರೆ ಜನ ತುಂಬಾ ಚೆನ್ನಾಗಿ ತಗೊಂಡ್ಬಿಟ್ರು. ಅಂದ್ರೆ ಲೈಕ್ ಏನಂದ್ರೆ ಹೌಸ್ಫುಲ್ಗೆ ನಮ್ಗೆ ನಿಮ್ಗೆ ಗೊತ್ತಿರ್ಬೋದು, ನಾವು ಬಿಫೋರ್ ರಿಲೀಸು ನಮ್ಗೆಲ್ಲ ಜನ ಥಿಯೇಟರ್ ಬರಲ್ಲ, ನೋಡಕ್ ಬರಲ್ಲ ಸರ್. ನೀವು ನಂಬಲ್ಲ, ನಾವು ಪ್ರತಿ ವೀರೇಶ್ ಅಲ್ಲಿ ರಿಲೀಸ್ ಆಗಿರೋದು ನಾವು ತಗೊಂಡಿರೋದು 1000 ಸೀಟರ್, 200 ಸೀಟರ್ ಅಲ್ಲ, 1000 ಸೀಟರ್ ಅಲ್ಲಿ ಮಿನಿಮಮ್ 700-600 ತುಂಬ್ತಾ ಇದ್ದಾರೆ. ನಮ್ಗೆ ಅಲ್ಲಿರೋ ವೀರೇಶ್ ಮ್ಯಾನೇಜರ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ರಾತ್ರಿ 2 ಗಂಟೆ ತನಕ ನಾವು ಅಲ್ಲೇ ಇರ್ತೀವಿ. ಅಂದ್ರೆ ಅಷ್ಟು ಕ್ರೌಡ್ ಬರುತ್ತೆ. 10:30 ಫ್ಯಾಮಿಲಿ ಕ್ರೌಡ್ ಬರುತ್ತೆ. ಅಲ್ಲಿ ನಮ್ಗೆಲ್ಲ ಹೇಳ್ತಾ ಇದ್ರು, ಸ್ಟಾರ್ ಗಳಿಗೆ ಬರೋ ಕ್ರೌಡ್ ಗಳು ನಿಮಗ್ ಬರ್ತಾ ಇದೆ. ಅದು ವೀಕ್ ಡೇಸ್ ಅಲ್ಲಿ, ವೀಕೆಂಡ್ ಅಲ್ಲ. ವೀಕೆಂಡ್ ಅಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಾ ಇದೆ. ಬಟ್ ಸ್ಟಾರ್ ಏನ್ ಬರ್ತಾ ಇದಾರೆ ಆ ತರದ್ ನಿಮ್ಗೆ ಲೈಕ್ ಅಂದ್ರೆ ವೀಕ್ ಡೇಸ್ ಅಲ್ಲಿ ನಿಮ್ಗೆ ಪ್ರಮೋಷನ್ಸ್ ಆಗ್ತಾ ಇದಾವೆ. ಮತ್ತೆ ಸಿಂಗಲ್ ಸ್ಕ್ರೀನ್ ಮಾಲಲ್ಲಿ ಎಷ್ಟು ಸಖತ್ತಾಗಿ ಹೋಗ್ತಾ ಇದೆ ಅಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲಿ 50% ಹಾಕಿ ಅಷ್ಟು ಮಾತ್ರ ಜನ ತುಂಬ್ತಾ ಇದ್ದಾರೆ. ಇವಾಗ ಅದೇ ಪ್ರಮೋಷನ್ ಕಡೆ ಮತ್ತೆ ಬೇರೆ ಕಡೆ ರಿಲೀಸ್ ಬಗ್ಗೆ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಇದೀವಿ. ಸರ್ ನಮ್ಗೆ ಅದೇ ಹೇಳ್ತಾ ಇರೋದು, ನನ್ನ ಮಾತನ್ನ ಚೆನ್ನಾಗಿ ಬರ್ಕೊಂಡ್ ಬಂದಿದೆ ಸರ್. ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ರಿ, ಇಲ್ಲಾಂದ್ರೆ ನಾನು ಕರೆಕ್ಟ್ ಆಗಿ ಪೇಜ್ ಟು ಪೇಜ್ ಹೇಳ್ತಾ ಇದ್ದೆ. ನೀವು ಡಿಸ್ಟರ್ಬ್ ಮಾಡ್ಬಿಟ್ರಿ. ಒಂದು ಮೊದಲನೇದಾಗಿ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಧ್ರುವ ಸರ್ಜಾ ಸರ್ಗೆ. ಏನಕ್ಕೆ ಅಂದ್ರೆ ನಾನು ಶಾರ್ಟ್ ಫಿಲಂ ಗೆದ್ದಾಗ ಅವ್ರ ಮನೆಗೆ ಕರೆಸಿ ನಾವಿಬ್ರು ಸೇರಿ ಒಂದು ಸಿನಿಮಾ ಮಾಡೋಣ ಅಂತ ಅವ್ರ ಜೊತೆ ಒಂದು 3 ವರ್ಷಗಳ ಒಡನಾಟ ಇಟ್ಕೊಂಡಿದ್ದೆ ನಾನು, ಧ್ರುವ ಸರ್ಜಾ ಸರ್. ಆಮೇಲೆ ಇದೇನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಬಟ್ ಅದಾದ್ರೂ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಅವ್ರ ಕಡೆಯಿಂದ ನಮ್ಗೆ ಅವ್ರ ಫ್ಯಾನ್ಸ್ ಕಡೆಯಿಂದ ಯಾವುದೇ ತರದ್ದು ತೊಂದರೆ ಆಗಿಲ್ಲ ಸರ್. ನಿಜವಾಗ್ಲೂ ನಾವು ಅವ್ರ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಧ್ರುವ ಸರ್ಜಾ ಸರ್ಗೆ. ಮತ್ತೆ ರವಿಚಂದ್ರನ್ ಸರ್ ಮನೆಗೆ ಕರೆಸ್ಬಿಟ್ಟು ಅದೇನೋ ಲಕ್ಕಿ ಹ್ಯಾಂಡ್ ಅಂತ ಕರೀತಾರಲ್ಲ ರವಿಚಂದ್ರನ್ ಸರ್, ನಾನು ಅವ್ರನ್ನ ಫಸ್ಟ್ ಟೈಮ್ ಎದುರುಗಡೆ ಮಾತಾಡಿ ನೋಡಿದ್ದು. ಅವರು ನಮ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ರು. ಡಾಲಿ ಸರ್ ಕೂಡ ನಮ್ದು ಆಕ್ಚುಲಿ ಡಿಜಿಟಲ್ ರಿಲೀಸ್ ಮಾಡ್ಕೊಟ್ರು ಟ್ರೈಲರ್ನ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ನಮ್ ಟೀಮ್ ಒಂದ್ ಇದೆ ಅಂತ ತೋರಿಸಿದ್ದು ಎಸ್ ಸರ್ ಒಂದೇ ಒಂದು ಟ್ವಿಟ್ ಇಂದ. ಅವ್ರೊಂದು ಟ್ವಿಟ್ ಮಾಡಿದ್ರು, ಬುಕ್ ಮೈ ಶೋ ಎಲ್ಲ ಕಡೆ ಟ್ರೆಂಡಿಂಗ್ ಬಂತು. ಸೊ ಅವ್ರ ಫ್ಯಾನ್ಸ್ ಪೇಜ್ ಅಲ್ಲೆಲ್ಲ ಅಮೃತಾಂಜ ನೋಡ್ತಾ ಇತ್ತು. ಮತ್ತೆ ಇವಾಗ ಲೈಕ್ ಏನಂದ್ರೆ ಸರ್, ನನ್ಗೆ ಒಂದು ನಿನ್ನೆ ಇನ್ಸಿಡೆಂಟ್ ನಡೀತು. ಲೈಕ್ ಏನಂದ್ರೆ ವಿಸ್ತಾರ ಗ್ರೂಪ್ ಓನರು ಚೇರ್ಮನ್ ಏನೋ ಹೇಳಿದ್ರು. ಅವ್ರು ನೆನ್ನೆ ಫೋನ್ ಮಾಡಿದ್ರು, ಮೈಸೂರಲ್ಲಿ ಇದ್ರು. ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು. ನಿನ್ನೆ ರಾತ್ರಿ ಮೈಸೂರಲ್ಲಿ ಶೋ ನೋಡಿದ್ರು. ಅವರು ನೋಡ್ಬಿಟ್ಟು ಅವ್ರ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ನೀವು ಡೈರೆಕ್ಟರ್ ಅಮೃತಾಂಜನ್ ಸಿನಿಮಾದು ಅಂತ. 1 ನಿಮಿಷ ಇರಿ, ನಮ್ ವಿಸ್ತಾರ ಗ್ರೂಪ್ ಓನರ್ ಮಾತಾಡ್ಬೇಕು ಅಂತ ಹೇಳಿ ಅವ್ರು ಮಾತಾಡಿದ್ರು. ಅವ್ರ ಮಗಳ ಸಿನಿಮಾ ನೋಡಿದ್ರು. ಮಗಳ ಸಿನಿಮಾ ನೋಡಿ ಅವ್ರ ಅಪ್ಪನ್ ಕರ್ಕೊಂಡು ಹೋದ್ರು. ಆಮೇಲೆ ಅವ್ರು ನನಗೆ ಫೋನ್ ಮಾಡ್ಬಿಟ್ಟು ಏನಂದ್ರೆ, ನಾನು ಕಾರಲ್ಲಿ 10 ನಿಮಿಷ ಅಂದ್ರೆ ನಾನು ಸಿನಿಮಾ ಫ್ರೀಕ್ ಅಲ್ಲ, ನಾನು ಸಿನಿಮಾ ನೋಡೋನೇ ಇಲ್ಲ. ನನ್ ತುಂಬಾ ಫೋರ್ಸ್ ಮಾಡ್ತಾರೆ ಸಿನಿಮಾ ನೋಡು ಅಂತ. ನಾನು ನೋಡಲ್ಲ. ಅದೇನೋ ನನ್ನ ಮಗಳು ಹೇಳ್ದು ಏನೋ ಡಬ್ಬಾ ಸಿನಿಮಾ ಇರ್ಬೋದೇನೋ, ನನ್ ಥಾಟ್ ಅಲ್ಲಿ ಬಂದೆ. ಕಾರಲ್ಲಿ 10 ನಿಮಿಷ ಹತ್ತಿದಾರಂತೆ. ನೀವು ಒಂದ್ಸಲ ನನ್ನ MG ರೋಡ್, ಲ್ಯಾವೆಲಿ ರೋಡ್ 2 ಕಡೆ ನನ್ನ ಆಫೀಸ್ ಇದೆ. ನೀನ್ ಒಂದ್ಸಲ ನನ್ನ ಆಫೀಸಿಗೆ ಬಂದು ಮೀಟ್ ಮಾಡ್ಲೇಬೇಕು. ನನ್ಗೆ ಸಖತ್ ಖುಷಿ ಆಯ್ತು. ನಾನು ಇನ್ನೊಂದ್ಸಲ ಸಿನಿಮಾ ನೋಡ್ತೀನಿ. ಮತ್ತೆ ವಿಸ್ತಾರ ಗ್ರೂಪ್ ಏನೇನಿದೆ ಅಲ್ಲೆಲ್ಲ ನಾನು ಪ್ರಮೋಟ್ ಮಾಡ್ತೀನಿ ಅಂತ ಅದೊಂದು. ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಫ್ಯಾಮಿಲೀಸ್, ತಂದೆ ತಾಯಿಗಳು ಅವರೇ. ನಿಮ್ ಮಾಲ್ ಕ್ರೌಡ್ ನಾನು ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಮಾಲಲ್ಲಿ ಎಷ್ಟು ಜನ ಕ್ರೌಡ್ ಸೇರ್ತಾ ಇದ್ರು ಸರ್. ಕಂಪ್ಯಾರಿಸನ್ ದೊಡ್ಡ ಲೆವೆಲ್ ಅಲ್ಲಿ ಇದೆ.
ಅಂದ್ರೆ ಇವಾಗ ಏನು ಬಿಫೋರ್ ಬ್ಲಾಕ್ ಬಸ್ಟರ್ ಆಯ್ತು ಅದಕ್ಕೆ ಕಂಪೇರ್ ಮಾಡ್ಬಿಟ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳ್ತಾ ಇದಾರೆ, ಅದು ತುಂಬಾ ಖುಷಿ ಇದೆ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಟ್ರೈ ಮಾಡ್ತೀವಿ ಸರ್ ಪ್ರಮೋಷನ್ಸ್ ಎಲ್ಲ ಮಾಡೋದಿಕ್ಕೆ, ಮತ್ತೆ ನಾರ್ತ್ ಸೆಂಟರ್ ಓಪನ್ ಮಾಡೋದಿಕ್ಕೆ. ಮತ್ತೆ ಇವಾಗ ಇನ್ನೊಂದು ಆಫರ್ ಬಂದಿದೆ ಮೆಲ್ಬೋರ್ನ್ ಅಲ್ಲೂ ರಿಲೀಸ್ ಮಾಡೋದಿಕ್ಕೆ. ಅದಕ್ಕೆ ನಾವು ಅದಕ್ಕೆ ನಾವು ಲೈಕ್ ಕಂಟೆಂಟ್ಸ್ ಎಲ್ಲ ಕಳ್ಸೋದಕ್ಕೆ ಇದು ಮಾಡ್ತಾ ಇದೀವಿ. ದುಬೈದೇನೋ ಮಾತುಕತೆ ನಡೀತಾ ಇದೆ. ಸೊ ಇಷ್ಟ ಆಗಿದೆ ಸರ್ ಸದ್ಯಕ್ಕೆ. ಸರ್ ಹೌದು, ನಾವೆಲ್ಲ ಏನಂದ್ರೆ ವರ್ಟಿಕಲ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀವಿ, ಅದ್ರ ಮೇಲೆಲ್ಲ ಫುಲ್ ಇದು ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡಿಸ್ತೀನಿ ಸರ್. ಇನ್ನೊಂದು ನಾನು ನಿಮ್ಗೆಲ್ಲ ಕಳಿಸ್ತೀನಿ ಎಲ್ಲರಿಗೂ ಪೂರ್ತಿ. ಓಕೆ ಓಕೆ ಸರ್, ಖಂಡಿತ ಸರ್. ಸರ್ ಅದೇ ಎಲ್ಲ ಮಾತುಕತೆಲೇ ಇದೆ, ದೊಡ್ಡ ಬ್ಯಾನರ್ ಹೇಳ್ತೀನಿ, ಇದೊಂದ್ ಸ್ವಲ್ಪ ಫೈನಲೈಸ್ ಆಗ್ಲಿ. ಅದು ಓಕೆ ಆದ್ಮೇಲೆ ಏನಂದ್ರೆ ಸರ್ ಆಕ್ಚುಲಿ ಹೆಂಗಾಗುತ್ತೆ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ ಸಿನಿಮಾ ಮಾಡೋದ್ರೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ. ಬಟ್ ಎಲ್ಲ ಮಾತುಕತೆಲೇ ಇದೆ ಸರ್. ಅದು ನಾಳೆ ಆಗ್ಬೋದು, ಆಗ್ದೇನೆ ಇರ್ಬೋದು. ಮತ್ತೆ ನಾವು ಅವ್ರ ಹೆಸರು ಉಪಯೋಗಿಸ್ಕೊಂಡಂಗ್ ಆಗ್ಬಾರ್ದು. ಸೊ ಅದೊಂದ್ ಕಾರಣಕ್ಕೆ ಬೇಡ. ನಾನು ಫೈನಲೈಸ್ ಆದ್ಮೇಲೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ಗೆ ಏನಾಯ್ತು ಅಂತ ನಾನು ಖಂಡಿತ ಹೇಳ್ತೀನಿ. ಬಟ್ ಆದ್ರೆ ನಮ್ ಕೆಲ್ಸಕ್ಕೆ ಮತ್ತೆ ಆಕ್ಟಿಂಗ್ ಎಲ್ಲದಕ್ಕೂ ಮತ್ತೆ ಕತೆ ಬಗ್ಗೆ ಮತ್ತೆ ಮೇಕಿಂಗ್ಸು ಮತ್ತೆ ನಗದ್ರ ಬಗ್ಗೆ ನಮ್ಗೆ ಒಳ್ಳೆ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಸಿನಿಮಾ ರಿಲೀಸ್ ಮುಂಚೆ ಹೇಳಿದ್ದೆ ನಾನು 4 to 5% ತಪ್ಪು ಮಾಡಿದ್ದೀನಿ ಅಂತ. ಅಂದ್ರೆ ಸರ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲ್ಮ್ ಸಕ್ಸಸ್ಗಳನ್ನ ತುಂಬಾ ನೋಡಿದ್ದೀನಿ. ಸಿನಿಮಾ ಫಸ್ಟ್ ಸಕ್ಸಸ್ ಮೀಟ್ ನಾನು ಫಸ್ಟ್ ಟೈಮ್ ಇದೆ ನೋಡ್ತಾ ಇರೋದು ಸರ್. ಬಟ್ ಆದ್ರೆ ನಾನು ನಿಜವಾಗ್ಲೂ ಪ್ರಾಮಿಸ್ ಮಾಡ್ತೀನಿ, ಇದು ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾರೆ ಅಂತಲ್ಲ, ನಂಗೆ ಫಸ್ಟ್ ಕಮಿಟ್ ಆಗಕ್ಕೆ ತುಂಬಾ ಆಸೆ. ನೆಕ್ಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ತೀನಿ. ಕೆಟ್ಟ ಸಿನಿಮಾ ಅಂತೂ ನಾನು ಮಾಡಲ್ಲ. ಸರ್ ಟೆನ್ಷನ್ ಅಂದ್ರೆ ದುಡ್ಡು ಹಾಕ್ಸಿದ್ನಲ್ಲ ಸರ್ ಕರ್ಕೊಂಬಂದು, ಆದ್ರೂ ಟೆನ್ಷನ್ ಅಷ್ಟೇ. ಬಟ್ ನಾನು ಮೊದಲೇನೆ ಹೇಳಿದ್ನಲ್ಲ, ಈ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಹೆಸರು ಆಗೇ ಆಗುತ್ತೆ ಅಂತ ನಾನು ನಿಮಗೆ ವೆರಿ ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ. ಪ್ರೊಡ್ಯೂಸರ್ಗೆ ದುಡ್ಡಾಗುತ್ತಾ ಇಲ್ವೋ ಅನ್ನೋದು ಅಷ್ಟೇ ಟೆನ್ಷನ್ ಇದ್ದಿದ್ದು. ಬಟ್ ಇವಾಗ ರೆಸ್ಪಾನ್ಸ್ ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದೇ ಸರ್ ಹೇಳ್ದಂಗೆ ನಾವು ಶುಕ್ರವಾರ ರಿಲೀಸ್ ಮಾಡಿದಾಗ ಎಲ್ಲಾ ಮಾಲಲ್ಲೂ ಈಗ ಒರೈನಲ್ಲಾಗ್ಲಿ, ವೈಷ್ಣವಿಲಾಗ್ಲಿ, ಮಂತ್ರಿಲಾಗ್ಲಿ, ರಾಕ್ ಲೈನಲ್ಲಾಗ್ಲಿ ಎಲ್ಲಾ ಕಡೆ ನಮ್ಗೆ ಒಂದೇ ಶೋ ಕೊಟ್ಟಿದ್ದು. ಸೊ ಶನಿವಾರ ಭಾನುವಾರ ಕಲೆಕ್ಷನ್ಸ್ ನೋಡಿ ಸೋಮವಾರದಿಂದ ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ 2, 3, 4 ಶೋಸ್ ಕೊಟ್ಟಿದ್ದಾರೆ ಸರ್. ನಿಮ್ಗೆ ಗೊತ್ತು, PVR, ಐನಾಕ್ಸ್ ಆದ್ರೆ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಶೋಸ್ನೇ ತೆಗೆದಾಕ್ಬಿಡ್ತಾರೆ. ಆಡ್ ಮಾಡೋದೆಲ್ಲ ದೂಸರ ಮಾತು. ಬಟ್ ಇವಾಗ 3-4 ಶೋಸ್ ಆಡ್ ಮಾಡಿದ್ದಾರೆ ಅಂದ್ರೆ ಸೊ ನೀವೇ ಒಂದು ಇದ್ ಮಾಡ್ಬೇಕು ಸಿನಿಮಾ ಹೇಗ್ ನಡೀತಾ ಇದೆ ಅಂತ. ಇನ್ನು ಒಂದ್ ವಾರ ಆದ್ರೆ ನಿರ್ಮಾಪಕರು ಸೇಫ್. ಈ ಒಂದು ಅರ್ಧ ಸೇಫ್ ಆಗಿದ್ದಾರೆ. ಇನ್ನೊಂದು ವಾರ ಸಿನಿಮಾ ಇದೇ ಟ್ರೆಂಡ್ ಅಲ್ಲಿ ನಡೆದ್ರೆ 100% ಸೇಫ್ ಆಗ್ತಾರೆ. ಅದಾದ್ಮೇಲೆ ಮಾಮೂಲಿ OTT ಸ್ಯಾಟಿಲೈಟ್ ಅಲ್ಲೆಲ್ಲ ಅವ್ರ ಪ್ರಾಫಿಟ್ 100%. ಸರ್ ಪರ್ಟಿಕ್ಯುಲರ್ ಆಗಿ ಇಂಟರ್ವಲ್ ಬ್ಲಾಕ್ ಬರುತ್ತಲ್ಲ, ಅಪ್ಪ ಅಮ್ಮ ಬಂದ ಸೀನು, ಅದು ವಾಪಸ್ ಊರಿಂದ ಬೆಂಗಳೂರಿಗೆ ಬರೋ ಸೀನು, ಅದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ರು ಕನೆಕ್ಟ್ ಆಗ್ತಾ ಇರೋ ಸೀನು. ಸೊ ಆ ಸೀನ್ ಇಂದ ನನಗೆ ಎಲ್ಲರೂ ತುಂಬಾ, ಯಾಕೆಂದ್ರೆ ನಾನು ಇನ್ಸ್ಟಾ DMs ಅಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಎಲ್ಲೇ ಮೀಟ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ಸೀನ್ ಬಗ್ಗೆ. ಆಮೇಲೆ ಕಾಮಿಡಿ ಆಗಂತೂ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ರು, ಕಾಮಿಡಿ ಸಿನಿಮಾ ಮಾಡಿರ್ತಾರೆ ಅಂತ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಿದ್ದು ಆ ಎಮೋಷನ್ಸ್ ಬಗ್ಗೆ. ಅದನ್ನ ನೋಡಿ ಇವಾಗ ತುಂಬಾ ಜನ ಕನೆಕ್ಟ್ ಆಗಿದ್ದಾರೆ. ಅದು ಒಂದು ಖುಷಿ ಕೊಡ್ತಾ ಇದೆ. ನೆನ್ನೆ ಕೂಡ ರಾಜ್ ಕಪ್ ಹೋಗಿದ್ದೆ, ಅಲ್ಲಿ ಇಂಡಸ್ಟ್ರಿಯವರು ಮಾತಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ. ಅಂದ್ರೆ ದೊಡ್ಡ ಸ್ಟಾರ್ ಆಕ್ಟರ್ಸ್, ದೊಡ್ಡ ಸಪೋರ್ಟಿಂಗ್ ಆಕ್ಟರ್ಸ್, ತುಂಬಾ 20-25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು. ಅವ್ರನ್ನ ಯಾವತ್ತೂ ನಾವು ಪರ್ಸನಲ್ ಆಗಿ ಮೀಟೇ ಮಾಡಿಲ್ಲ. ಅವರೇ ಕರೆದ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದಿರಂತೆ, ಎಲ್ಲ ನ್ಯೂಸ್ ಬರ್ತಾ ಇದೆ, ಇದು ಮುಗ್ದಿದ ತಕ್ಷಣ ನೋಡ್ತೀವಿ, ಇಂಡಸ್ಟ್ರಿ ತುಂಬಾ ಇದ್ರಲ್ಲಿ ನಡೀತಾ ಇತ್ತು, ಒಂದು ಬೂಸ್ಟ್ ಕೊಟ್ಟಿದ್ದೀರಾ ನಿಮ್ ಇಡೀ ಹೊಸೊಬ್ರು ತಂಡ ಸೇರಿ, ನಮಗೆ ತುಂಬಾ ಖುಷಿ ಆಯ್ತು, ಸಿನಿಮಾ ನಾನು ನೋಡ್ತೀವಿ ಅಂತ ತುಂಬಾ ಜನ ಈ ರಾಜ್ ಕಪ್ ಅಲ್ಲಿ ಆಡ್ತಾ ಇರೋ ತುಂಬಾ ಸೆಲೆಬ್ರಿಟೀಸ್ ಹೇಳಿದ್ರು. ಅದು ಇನ್ನೊಂದು ಖುಷಿ ಆಯ್ತು. ಇಂಡಸ್ಟ್ರಿ ನಮ್ಮನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ ಇನ್ನ ಖುಷಿ ಆಯ್ತು. ಹಾ ಸರ್, ನಮ್ಮ ಮನೇಲಿ ಇಟ್ಕೊಂಡು ನಾವು ಯಾಕೆ ಸರ್ ಬೇರೆ ಕಡೆ ಹೋಗ್ಬೇಕು? ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್, ನಾನು ಆಲ್ರೆಡಿ ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ ಸರ್. ಯುಗಾದಿ ಹಬ್ಬಕ್ಕೆ ನಾನು ನೆಕ್ಸ್ಟ್ ಸಿನಿಮಾ ಮುಹೂರ್ತ. ಸೊ ನಾವು ವೆರಿ ವೆಲ್ ಪ್ಲಾನ್ಡ್ ಆಗಿ ಇದರಲ್ಲಿ ಏನಾದ್ರು ಸಣ್ಣ ಪುಟ್ಟ ಸರ್ ಹೇಳ್ದಂಗೆ ಮಿಸ್ಟೇಕ್ಸ್ ನಾವು ಮಾಡಿದ್ವಲ್ಲ, ಅದನ್ನ ಆಲ್ರೆಡಿ ಕರೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ ಸರ್. ಸೇಮ್ ಟೀಮ್ ಇಲ್ಲ, ಸೇಮ್ ನಮ್ಮ ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ ಸರ್. ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ
ಹೋಪ್ಫುಲಿ ನಮ್ಮ ಟೀಮಲ್ಲೂ ಒಂದಷ್ಟು ಜನನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಸರ್ ಅದೇ ಇವಾಗ ಬೆಂಗಳೂರು ಅಂತೂ ಕವರ್ ಮಾಡ್ಬಿಟ್ಟಿದೀವಿ ಸರ್, ಎಲ್ಲಾ ಮಾಲ್ಸ್ ಕವರ್ ಮಾಡಿದೀವಿ ಲಾಸ್ಟ್ 4-5 ದಿವಸದಲ್ಲಿ. ನೆಕ್ಸ್ಟ್ ಈಗ ನಾಳೆಯಿಂದ ಮತ್ತೆ ಬೇರೆ ಬೇರೆ ಡಿಸ್ಟಿಕ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಸರ್. ಅಲ್ಲಿನ ರೆಸ್ಪಾನ್ಸು ಮತ್ತೆ ಥಿಯೇಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಕೂಡ ಪ್ಲಾನ್ ಮಾಡಿದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಅಮೃತಾಂಜನ್ ಅನ್ನೋದೇ ಒಂದು ಎಮೋಷನ್ಸ್ ನಮಗೆ. ಸೊ 5 years ಬ್ಯಾಕ್ ನಾವು ಅಮೃತಾಂಜನ್ ಅನ್ನೋ ಹೆಸರಿಂದನೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ನಾನೊಂದು ಇವತ್ತು ಸಕ್ಸಸ್ ಮೀಟ್ ಇವತ್ತು ಏನು ನಡೀತಾ ಇದೆ ಇದನ್ನ ನಾನು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅಮೃತಾಂಜನ್ ರಿಲೀಸ್ ಆಗುತ್ತೆ, ಸಕ್ಸಸ್ ಮೀಟ್ ಮಾಡ್ತೀವಿ ಅಂತೆಲ್ಲ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರಾದರೂ ನೋಡಿದ ತಕ್ಷಣ ನೀವು ಯಾವ್ದು ಮಾಡಿದ್ದೀರಾ ಅಂತ ಕೇಳಿದರೆ, ಸರ್ ನಾನು ಒಂದು ಸಿನಿಮಾ ಮಾಡಿದ್ದೆ ಅದು ಫ್ಲಾಪ್ ಆಗಿತ್ತು ಅಂತ ಫೇಲ್ಯೂರ್ ಆಗಿದ್ರು ಅದು ಕಾನ್ಫಿಡೆಂಟಾಗಿ ಹೇಳ್ಕೊಳ್ತಾ ಇದ್ರು. ಇವನ್ ಮೊನ್ನೆ ರವಿಚಂದ್ರನ್ ಸರ್ ಮನೆಗೆ ಹೋದಾಗಲೂ ಅಷ್ಟೇ, ಯಾವ್ದು ಮಾಡಿದ್ಯಪ್ಪ ನೀನು ಅಂದಾಗ ಸೋಡಾ ಬುಡಿ ಅಂತ ಒಂದು ಮಾಡಿದ್ದೆ ಅದು ಫೇಲ್ಯೂರ್ ಆಗಿತ್ತು ಸರ್ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರು. ನಾನು ಅವಾಗ ನಾನು ಅನ್ಕೊಳ್ತಾ ಇದ್ದೆ, ಫೇಲ್ಯೂರ್ನ ಅಷ್ಟು ಕಾನ್ಫಿಡೆಂಟಾಗಿ ಹೌದು ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ, ಅವರಿಗೆ ಒಂದು ಸಕ್ಸಸ್ ಸಿಕ್ಕಿದ್ರೆ ಎಷ್ಟು ಹೆಮ್ಮೆಯಿಂದ ಎಲ್ಲರ ಮುಂದೆ ಹೇಳ್ಕೊಳ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇತ್ತು. ಸೊ ಇವತ್ತೇನು ಅಮೃತಾಂಜನ್ನ ಜನ ಕೊಂಡಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ, ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಆಗ್ತಾ ಇದೆ, ನಮ್ಮನ್ನೆಲ್ಲ ಒಂಥರ ಸ್ಟಾರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಸಕ್ಸಸ್ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಮೋಹಿತ್ ಸರ್ಗೆ ಹೋಗ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಸಕ್ಸಸ್ ಅವ್ರಿಗೆ ಬೇಕಿತ್ತು. ಯಾಕಂದರೆ 2 years ಆಗಿತ್ತು ನಾವು ಶೂಟಿಂಗ್ ಮಾಡಿ. ಎಲ್ಲರೂ ಅವ್ರಿಗೆ ಒಂದೇ ಮಾತು ಕೇಳ್ತಾ ಇದ್ದು, ಏನು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಇನ್ನೂ ರಿಲೀಸ್ ಮಾಡಿಲ್ಲ, ಏನು ಬಾಹುಬಲಿ ಥರ ಸಿನಿಮಾ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಎಷ್ಟು ಪೇಷನ್ಸಿಂದ ಆನ್ಸರ್ ಮಾಡ್ತಾ ಇದ್ರು. ಆ ಪೇಷನ್ಸ್ನೆಲ್ಲ ನಾವು ಕಲಿಬೇಕು ಅನ್ಸುತ್ತೆ ನಾವು ಯಂಗ್ಸ್ಟರ್ಸ್ ಇವಾಗ. ಬಿಕಾಸ್ ಅಷ್ಟು ಪೇಷನ್ಸಿಂದ ಅವ್ರ ಕಾಂಟೆಂಟ್ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಸೊ ಆ ನಂಬಿಕೆ ಇವತ್ತು ಜನ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಜನ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಿರೋದು ಜಸ್ಟ್ ಬಿಕಾಸ್ ಆಫ್ ದ ಕಾಂಟೆಂಟ್ ಅಷ್ಟೇ. 80% ಆಫ್ ದ ಮೂವಿ ಜನನ ನಾವು ಅಷ್ಟು ಜನನು ಎಂಗೇಜಿಂಗ್ ಆಗಿ ಇಟ್ಕೊಳ್ತೀವಿ ಅನ್ನೋದೇ ಒಂದು ಹೆಮ್ಮೆ ಆದಂಥ ವಿಷಯ. ಆ್ಯಂಡ್ 2025 ಸೊ ಜನರನ್ನ ಮತ್ತೆ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋ ನಂಬಿಕೆ ಉಳಿಸ್ತು. ಸೊ ನನ್ಗೆ ಅದೇ ಅನಿಸ್ತಾ ಇತ್ತು, 2026 ಅಮೃತಾಂಜನ್ ಅದೇ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಅದೇ ಥರ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನನಗೆ. ಸೊ ಫಸ್ಟ್ ಪ್ರೀಮಿಯರ್ ಮಾಡಿದಾಗ ಆಲ್ಮೋಸ್ಟ್ 500 ಸೀಟ್ ಅಷ್ಟೇ ನಾವು ಪ್ಲಾನ್ ಮಾಡಿದ್ದು. ಅವತ್ತು ಬಂದಿದ್ದ ಜನ ನೋಡಿದ್ರೆ 1800 ಜನ, ಅಷ್ಟು ಜನ ಬಂದ್ಬಿಟ್ಟು ಕುತ್ಕೊಳ್ಳೋಕೆ ಜಾಗ ಇಲ್ದಿರ ಎಷ್ಟೋ ಜನ, ಒಂದು 250 ಮೆಂಬರ್ಸ್ ವಾಪಸ್ ಹೋಗ್ಬಿಟ್ಟಿದ್ರು. ನೀವು ಇದ್ರ ಸೊ ಅವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯಾರ್ಯಾರು ವಾಪಸ್ ಹೋಗಿದ್ರು ಅವ್ರು ನಮ್ಮ ತಂಡದ ಪರವಾಗಿ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಅವತ್ತು ಹೆಂಗಿತ್ತು ಸಿಚುಯೇಷನ್ ಅಂದರೆ, ಸೀಟ್ ಎಲ್ಲ ಬಿಟ್ಟು ಕೆಳಗಡೆ ಇನ್ ಬಿಟ್ವೀನ್ ಸ್ಟೆಪ್ಸ್ ಇರುತ್ತಲ್ವಾ, ಅಲ್ಲೆಲ್ಲ ಕುತ್ಕೊಂಡು ಕೆಳಗಡೆ ಎಲ್ಲ ಕುತ್ಕೊಂಡು ನಾವು ಕೆಳಗೆ ಕುತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ನಾವು ಮಾಡಿರೋ ಸಿನಿಮಾ ನಾವು ನೋಡಿದಾಗ ನಗೋದು ಬೇರೆ, ಬೆಳ್ಳಿ ಪರದೆ ಮೇಲೆ ನಾವು ಫಸ್ಟ್ ಟೈಮ್ ನೋಡ್ಕೋತಾ ಇದ್ದೀವಿ, ನಮ್ಮನ್ನು ನಾವು ನಗಿಸ್ತಾ ಇದ್ದೀವಿ ಅಂತ ನಮಗೆ ಖುಷಿ ಇರುತ್ತೆ. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಜನರ ಮುಖದಲ್ಲಿ ಥ್ರೂ ಔಟ್ ದ ಮೂವಿ ಪೀಪಲ್ ವರ್ ಎಂಜಾಯಿಂಗ್. ಸೊ ಅದನ್ನ ನೋಡ್ತಾ ಇದ್ರೆ ಇಲ್ಲ, ಇದು ಅಮೃತಾಂಜನ್ ನಾವು ಅನ್ಕೊಂಡಂಗೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅವತ್ತೇ ಅನಿಸ್ಬಿಡ್ತು. ಆ್ಯಂಡ್ ಕಂಪ್ಲೀಟ್ 2.5 ಗಂಟೆ ಏನು ಎಲ್ಲರೂ ಕೇಳ್ತಾ ಇದ್ರು, ಯೂಟ್ಯೂಬಲ್ಲಿ ಮಾಡಿದ್ರು ಇಷ್ಟು ದಿನ, ನೀವು ಬೆಳ್ಳಿ ಪರದೆ ಮೇಲೆ ನಿಮ್ಮ ಸಿನಿಮಾನೇ ನೋಡೋಕ್ಕೆ ಯಾಕೆ ಬರಬೇಕು ನಾವು ಅಂತ. ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು. ಸರ್, ಹೆಣ್ಮಕ್ಳು ಮೇಕಪ್ ಮಾಡಿದಿರ ಇನ್ ಯಾರು ಮಾಡಕ್ ಸಾಧ್ಯ? ಹುಡುಗರು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ? ನೀವೇ ಹೇಳಿ. ಕಿಟ್ ಎಲ್ಲ ಇದೆ ಸರ್, ಇದೆ. ನೀವು ನೋಡಿರ್ತೀರಲ್ವಾ ಅಮೃತಾಂಜನ್ ಸಿನಿಮಾದಲ್ಲಿ? ಇಲ್ಲ ಬಂದಿಲ್ಲ ಇವತ್ತು. ಸರ್, ನನಗೆ ಬಂದಿರೋ ಮೋಸ್ಟ್ ಆಫ್ ದ DMs ಹೇಳಿರೋದು ಏನಂತಂದ್ರೆ,
ಫಸ್ಟ್ ಆಫ್ ಆಲ್ ಜನರನ್ನ ನಗ್ಸೋದು ತುಂಬ ಕಷ್ಟದ ಕೆಲಸ. ಅದು ನಾವು ಹೊಸಬ್ರಾಗಿ ಅದು ನಾವು ಮಾಡ್ತೀವಿ ಅಂದರೆ ನಮ್ಮ ಮೋಹಿತ್ ಸರ್ ನಮ್ಮ ಮೇಲೆ ಇಟ್ಟಿರೋಂಥ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ಬಂದಿರೋಂಥ ಕಾಮೆಂಟ್ಸ್ ಏನಂದರೆ ಲೈಕ್ ನೀವು ನನ್ನ ಪೇರ್ ಗೌರವ್ ಶೆಟ್ಟಿ ಇಬ್ಬರು ನಾವು ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ನೀವು ಏನೋ ಮಾಡಿ ನಗಿಸ್ತೀರಾ, ಅದಕ್ಕೆ ನಾವು ಫಸ್ಟೇ ನಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇದೊಂದು ನನಗೆ ಕಾಂಪ್ಲಿಮೆಂಟಾಗಿ ನಾನು ತೊಗೊಳ್ತೀನಿ. ಆ್ಯಂಡ್ ಅದೇ ಹೇಳ್ತಾರಲ್ಲ, ನಾವು ನಮ್ಮ ಯಾರೋ ಒಬ್ರು ಕರ್ಕೊಂಬಂದು ಹೀರೋ ಮಾಡಿಸೋದಾಗ್ಲಿ, ನಮಗೆ ಕಾನ್ಫಿಡೆನ್ಸೇ ಇಲ್ಲ ಜನರನ್ನ ನಗಿಸ್ತೀವಿ ಅಂತ. ನಾವು ಹೊಸ ಫೇಸ್ಗಳನ್ನ ಇಟ್ಕೊಂಡು ಒಂದು ಕಾಂಟೆಂಟ್ ಮೇಲೆ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಅಂತ ಒಂದು ಸ್ಟೋರಿ ಮಾಡಿಕೊಂಡು ಜನರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತೇಳಿ ಕಾನ್ಫಿಡೆಂಟ್ ಇಟ್ಕೊಂಡು ನಮ್ಮನ್ನೆಲ್ಲ ಕಾಸ್ಟಿಂಗ್ ಮಾಡಿರೋಂಥ ಮೋಹಿತ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಸಕ್ಸಸ್ಸಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೀವಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಹೌದು ಸರ್, ನೆಕ್ಸ್ಟ್ ಫ್ಯಾಮಿಲಿ ಮ್ಯಾನ್ ಅಂತ ಮೂವಿ ನಂದು ರಿಲೀಸ್ಗೆ ಇನ್ನೇನು ಆಲ್ಮೋಸ್ಟ್ ರೆಡಿ ಇದೆ. ಅದು ಬಿಟ್ಟರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬೆಡ್ ಆಫ್ ಲೈಫ್ ಅಂತ ಡೈರೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಇದು ನನ್ನ ಪ್ಯಾಷನ್ನು. ಸೊ ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಬಾಯಲ್ಲೂ ವೆರಿ ಸ್ಪೆಷಲ್ ಆಗಿ ಹೇಳಿ ಕಳ್ಸಿದ್ವಿ ಸರ್, ಮರ್ತೋದೆ. ಆಮೇಲೆ ಕ್ಲಾಸ್ ತೊಗೊಂಡ್ಬಿಡ್ತಾಳೆ ಮನೆ ಬಂದಮೇಲೆ. ಮೀಡಿಯಾದವ್ರಿಗೆ ಸಾರಿ ಹೇಳಕ್ಕೆ ಕೇಳಿದ್ಲು ಫಸ್ಟ್ ಆಫ್ ಆಲ್, ಬರೋಕ್ಕಾಗಿಲ್ಲ ಅಂತ. ರೀಸನ್ ಇಷ್ಟೇ, ಹೈದ್ರಾಬಾದಲ್ಲಿ ಪ್ರೀವಿಯಸ್ ಸಿನಿಮಾದು ಕಮಿಟ್ಮೆಂಟ್ ಇನ್ನು 2-3 ಡೇಸ್ ಶೂಟ್ ಇದೆ, ಹೋಗ್ಲೇಬೇಕಾಗಿತ್ತು. ಸೊ ಹೈದ್ರಾಬಾದಲ್ಲಿ ಇದ್ದಾರೆ, ಶನಿವಾರ ಬರ್ತಾರೆ. ಸೊ ಮೀಡಿಯಾದವ್ರಿಗೆ ಸಾರಿ ಹೇಳ್ಬಿಡು, ನೆಕ್ಸ್ಟ್ ಮೀಟಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಶೋರ್ ಸರ್, ಶೋರ್. ಆಲ್ರೆಡಿ ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದೆ, ನಮ್ಮೂರು ಹಾಸನ್ಗೆ ಹೋಗಿ ಬಂದೆ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಆಮೇಲೆ ನಮ್ಮ ಶತ್ರುಗಳು ಯಾರಿದ್ದಾರೆ ಅವರೇ ಬಂದ್ಬಿಟ್ಟು ಫಸ್ಟ್ ಹೇಳ್ತಾ ಇದ್ದಾರೆ ಅಮೃತಾಂಜನ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ ಅಂತ. ಸೊ ಇದಕ್ಕಿಂತ ಒಂದು ಸಕ್ಸಸ್ ಇನ್ನೇನು ಇಲ್ಲ ಅಂತ ನನ್ಗನ್ಸುತ್ತೆ. ಬೇರೆ ಕಡೆ ಎಲ್ಲ ಹೋಗ್ತಾ ಇದೀವಿ ಇವಾಗ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗೂ ನಮ್ಮ ಟೀಮಲ್ಲಿ ಎಷ್ಟು ಜನ ಆಗುತ್ತೆ ಡಿವೈಡ್ ಮಾಡಿಕೊಂಡು ನಾವು ಹೋಗಿ ಅಲ್ಲಿ ಜನರ ರೆಸ್ಪಾನ್ಸ್ನ ನಾವೇ ಶೂಟ್ ಮಾಡ್ತಾ ಇದೀವಿ ಫೋನಲ್ಲಿ. ಜೆನ್ಯೂನ್ ಆಗಿ ಆರ್ಗ್ಯಾನಿಕ್ ಆಗಿ ಸೀಟ್ಸ್ ಎಲ್ಲ ಫುಲ್ ಆಗ್ತಾ ಇದೆ. ಜನರ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಸೊ ಈ ಖುಷಿಲಿ ನಾವಿದ್ದೀವಿ. ಅದೇ ಎಲ್ಲರೂ ಕೇಳ್ತಾ ಇದಾರೆ, ಅಮೃತಾಂಜನ್ ಆಯ್ತು, ನೆಕ್ಸ್ಟ್ ವಿಕ್ಸಾ ಜಂಡು ಬಾಮ ಅಂತ. ಏನ್ ಹೇಳ್ತೀನಿ ಅಂದ್ರೆ, ಲೈಕ್ ಕಂಟೆಂಟ್ ಎಲ್ಲ ತುಂಬಾ ಚೆನ್ನಾಗಿದ್ರೆ ಸರ್, ಶತ್ರುಗಳು ಮಿತ್ರರಾಗ್ಬಿಡ್ತಾರೆ ನಿಜವಾಗ್ಲೂ ಸರ್. ಆಕ್ಚುಲಿ ನಮ್ಗೆ ಯಾವಾಗ ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂದ್ರೆ ಶತ್ರುಗಳು ಮೆಸೇಜ್ ಮಾಡಿದಾಗ ಅವರು ಆ ಈಗೋ ಬಿಟ್ಬಿಟ್ಟು ನಮ್ಗೆ ಮೆಸೇಜ್ ಮಾಡ್ತಾರಲ್ಲ, ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ. ಸೊ ಅದು ಕಂಟೆಂಟ್ಗಿರೋ ವ್ಯಾಲ್ಯೂ. ಅದು ಯಾರೇ ಆಗಲಿ, ನಾವಂತಲ್ಲ, ನಾವ್ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಸಿಲ್ವರ್ ಸ್ಕ್ರೀನ್ಗೆ ಹೊಸಬ್ರು, ಬಟ್ ಆದ್ರೂ ಹೌಸ್ಫುಲ್ ಮಾಡ್ತಾರೆ ಅಂದ್ರೆ ಸರ್, ಇನ್ನೂ ಆಗಿಲ್ಲ ಸರ್, ಇನ್ನ ಆಗ್ಬೇಕು. ಒಂದ್ ನಿಮಿಷ ಸರ್, ನಮಸ್ತೆ ಸರ್. ಇಲ್ಲ ಸರ್, ಅದು ಅಂದ್ರೆ ಪ್ರೀತಿಯಿಂದ ಕೆಲಸ ತಿನ್ನಿಸ್ತಾ ಇದ್ದೀವಿ ಸರ್. ಅದು ಸರ್ ಚೆನ್ನಾಗಿ ಸಿಗ್ತಾ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಟೈಮ್ ಕೊಟ್ಟು ಇಲ್ಲಿಗೆ ಬಂದಿರೋದಕ್ಕೆ. ಸರ್ ಅದೇ ಡೈರೆಕ್ಟರ್ ಭವ್ಯ ನಾನು ಪ್ರಿಪೇರ್ ಆಗಿರೋದು ಹೇಳ್ಬಿಟ್ಲು ಕೆಲವೊಂದು. ಡೈರೆಕ್ಟರ್ ಎಲ್ಲೋದ್ರೂ ನನ್ನ ಫಸ್ಟ್ ಫಿಲಮ್ ಸೋಡಾಪುಟ್ಟಿ ಫ್ಲಾಪು ಅಂತ. ನಾನು ಈವನ್ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಫಸ್ಟ್ ಲವ್ ಫೇಲ್ಯೂರ್ ಆದರೆ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಅಮೃತಾಂಜನ್ ದ ಬೆಸ್ಟ್ ಲವ್ ಡೈರೆಕ್ಟರ್ಗೆ ಅಂತ ಅನ್ಕೊಂತೀನಿ ಸರ್. ಆಮೇಲೆ ಅದೇ ಫಿಲಮ್ ನಾವು ಪ್ರೀಮಿಯರ್ ಮಾಡಿದ್ರಿ, ಓಕೆ, ಅದೇ ಜನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತನೂ ಜಾಸ್ತಿ ಜನ ಬಂದರು. ಏನೇನಾಯಿತು ಅವಾಗ ನಾವು ಡೈರೆಕ್ಟರ್ ಬಂದು ತಪ್ಕೊಂಡ್ಲೇ ಹೊಡೆದ್ರೋ ಇಟ್ಟು ಅಂತ 3 ಸತಿ ಬಂದು ತಪ್ಕೊಂಡ್ರೆ ಡೈರೆಕ್ಟ್ರು ಹೊಡೆದ್ರು ಅಂತ. ಕಟ್ ಮಾಡಿದ್ರೆ ಮಾರನೇ ದಿವಸ ಅದೇ ಒಂದು 2 days 3 days ಆದಮೇಲೆ ಫಿಲಮ್ ರಿಲೀಸ್ ಆಯಿತು. ಫಸ್ಟು ಎಲ್ಲ ಇದ್ದೀರಿ, ಜನ ಕಮ್ಮಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಜಾಸ್ತಿ. ಇವಾಗ ನಾವು 500 ಸೀಟ್ಸ್ ಇರೋ ಪ್ರೀಮಿಯರ್ ಬುಕ್ ಮಾಡಿದ್ರೆ 1000-1200 ಜನ ಏನೋ ಬಂದರು. ಬಟ್ ರಿಲೀಸ್ ದಿವಸ ಇದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂದ್ಕೊಂಡ್ರೆ ತುಂಬ ಕಮ್ಮಿ ಜನ, ಎಲ್ಲ ಒಂದು 250-300 ಜನ ಅಷ್ಟೇ ಬಂದರು. ವೀರೇಶಲ್ಲಿ ಇದ್ರಿ ಎಲ್ಲರೂ, ಎಲ್ಲ ಟೀಮ್ ಎಲ್ಲರಿಗೂ ಡಿಸಪಾಯಿಂಟು. ನಾವು ಅನ್ಕೊಂಡಂಗಿಲ್ಲ, ಬರಲ್ಲ ಬಿಡು, ಆಗಲ್ಲ ಅಂತ. ಸರ್ ಕಟ್ ಮಾಡಿದ್ರೆ ನಮ್ಮ ಟೀಮಲ್ಲಿ ಯಾವುದೋ ಮಾಲಲ್ಲಿ ಗುರು ಇಲ್ಲಿ ಹೌಸ್ಫುಲ್ ಆಗೈತೆ ಅಂದ. ಅಲ್ಲಿ ಡೈರೆಕ್ಟ್ರಿಗೆ ಒಂಚೂರು
ಈ ಹೌಸ್ಫುಲ್ ಅಂತ ಕಂಡ್ರಲ್ಲಿ ಏನಾದರೂ ಮಾಡೋಣ ಕಂಡ್ರಲ್ಲಿ ಏನಾದರೂ ಕಂಟೆಂಟ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಏನಾದರೂ ಮಾಡೋಣ ಅಂತ ಹಂಗೆ ಎಲ್ಲರೂ ಟೀಮ್ ಎಲ್ಲ ಒಂದೊಂದು ಕಡೆ ಹೋಗಿ ನೋಡೋದು ಮಾಡಿದ್ರೆ ಎಲ್ಲ ಕಡೆನೂ ಹೌಸ್ಫುಲ್ಲು ಈ ಮಾಲ್ ಹೌಸ್ಫುಲ್ಲು ಈ ಮಾಲ್ ಹೌಸ್ಫುಲ್ಲು ಈ ಮಾಲ್ ಹೌಸ್ಫುಲ್ ಅಂತ. ಸೊ ಕರೆಕ್ಟಾಗಿ ನೈಟಿಗೆ ಸ್ಟಾರ್ಟ್ ಆಯಿತು ಸರ್ ವೀರೇಶಲ್ಲಿ. ತಿರುಗಿ ನೋಡಲೇ ಇಲ್ಲ ನಾವು ಅಲ್ಲಿಂದ. ಒಂದು ಇನ್ಸಿಡೆಂಟ್ ಏನು ಅಂದರೆ, ನಾನು ಮಾಲೆಲ್ಲ ನೋಡ್ಕೊಂಡು ನೈಟ್ ಶೋಗೆ ವೀರೇಶಲ್ಲಿ ಇರಲಿಲ್ಲ. 10:30ಕ್ಕೆ ಈವನ್ ಅವರೇನೆ ವೀರೇಶ್ ಅವರೇ ಅಂದಿದ್ದೇನು ಅಂದರೆ, ಸರ್ ಮಧ್ಯಾಹ್ನ ಎಲ್ಲ ಓಕೆ ಡೀಸೆಂಟಾಗಿ ಜನ ಬಂದರು, 10:30 ಶೋ ಯಾರು ಬರ್ತಾರೆ ಅಂದ್ಬಿಟ್ಟು ಅವ್ರು ಪಾರ್ಕಿಂಗ್ ಹತ್ರ ಎಲ್ಲ ಕೆಲಸ ಮಾಡೋರನ್ನೆಲ್ಲ ಆಲ್ಮೋಸ್ಟ್ ಕಳ್ಸೋದಂತೆ. ಸರಿ ಆಯ್ತು ಹೋಗ್ರಿ, ಬರ್ತಾರೆ ಏನೋ ಒಂದು 10-20 ಜನ ಬರ್ತಾರೆ ಅಷ್ಟೇ ಅಂತ. ಸರಿ, ನಾನು ಅದು ನನಗೂ ಹೇಳಿದ್ರು ಹಿಂಗಾಗೈತೆ ಬ್ರೋ ಅಂತ ನಾನು ಹೊರಟಿದ್ದೆ. ಚೇತನ್ ದುರ್ಗ ಅವರು ಮತ್ತೆ ಗೌರವ್ ಹೋಗಿ ರಪ್ಪ ಅಂತ ಫೋನು, ಏನು ಎಲ್ಲಿದೆ ಕಾರ್ತಿಕ್, ಫುಲ್ಲು ಕಾರ್ಗಳು ತುಂಬ ಐತೆ ಇಲ್ಲಿ ವೀರೇಶಲ್ಲಿ, ಬಾ ಎಲ್ಲಿದೆ ಅಂತ. ನನಗೇನು ಅಂದರೆ, ನಾನು ಹೋಗಿರೋದಕ್ಕೆ ಸುಮ್ಮನೆ ನನ್ನ ಮಕ್ಕಳು ಕರ್ಸ್ಕೊಳ್ಳೋಣ, ನಾನು ಒಬ್ಬನೇ ನಿದ್ದೆ ಹೋಗ್ಬಾರ್ದು, ಈ ನನ್ನ ಮಗನು ಕೆಲಸ ಮಾಡಲಿ ಅನ್ನೋದಕ್ಕೆ ನಾನು ಹಂಗನ್ಕೊಂತ ಇದ್ದೀನಿ. ಚೇತನ್ ದುರ್ಗ ಬ್ರೋ ಇಬ್ರು ಕರೆಕ್ಟಾಗಿ ಹೇಳಿ ಬ್ರೋ ಪ್ರಾಮಿಸ್ ಬ್ರೋ ನಮ್ಮ ಅಮ್ಮ ನನಗೂ ಬನ್ನಿ ಬ್ರೋ ಅಂತ ಅವರು. ಸರಿ ಆಯಿತು ಅಂತ ರಪ್ಪಂತ ಕಾರ್ ಹಾಕೊಂಡು ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಕಾರಲ್ಲಿ ಬಂದರೆ ಫುಲ್ಲು ಕಾರುಗಳೆಲ್ಲ ತುಂಬ ಹೋಯ್ತು ಸರ್. ಅವತ್ತಾಯ್ತು ಸರ್ ಆನಂದ. ಯಪ್ಪ ಅದ್ರ ಕತೆ ಬೇಡ. ಅಂದರೆ ಈವನ್ ಅವನು ಡೈರೆಕ್ಟರ್ಗೆ ಹೇಳ್ತಾರೇ, ಪ್ರಮೋಷನ್ ಮಾಡ್ತಾ ಇದ್ರಿ, ಕರೆಕ್ಟಾಗಿ ಊಟ ಸಿಗ್ತಾ ಇಲ್ಲ, ಟೈಮಿಗೆ ಬ್ರೇಕ್ ಬಿಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ ಅಂತ. ಯದ್ವಾ ಒಳ್ಳೆ ಊಟ, ಒಳ್ಳೆ ಬಾಡೂಟ ಹಾಕ್ಸ್ಬಿಟ್ರೆ ಅವತ್ತು. ಅಂದರೆ ಊಟ ಅಂದರೆ ಮೀನ್ಸ್ ಜನ ಬಂದಿದ್ದಿತ್ತು, ಅಷ್ಟು ಜನ ನೋಡಿ ಯಪ್ಪ ನಮಗೆ ಬಂದವರ. ಮತ್ತೆ ಬೇರೆ ಸಿನಿಮಾಗಳೆಲ್ಲ ರಿಲೀಸ್ ಆಗಿತ್ತಲ್ಲ, ಅಲ್ಗುಟ ಊಟ ಆ ಸಿನಿಮಾಗೆ ಬಂದವರ, ಈ ಸಿನಿಮಾಗೆ ಬಂದವರ ಅಂತ. ಅವ್ರು ವೀರೇಶ್ ಅವರು ಅಮೃತಾಂಜನ್ಗೆ ಬಂದಿರೋದು, ಈ ರೇಂಜಿಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಎಲ್ಲರೂ ನಾನು ವಾಪಸ್ ಕಳಿಸ್ಬಿಟ್ಟಿದ್ದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇನ್ನು ನೀವು ತಲೆನೇ ಕೆಡ್ಸ್ಕೊಂಡ್ಬಿಡ್ರಿ, ಶನಿವಾರ ಭಾನುವಾರ ಎಲ್ಲ ಕ್ಯಾಲಿಡರ್ ಜಾಗನೇ ಇರಲ್ಲ ಅಂದರು. ಅಲ್ಲಿಂದ ಸರ್ ಟೀಮ್ ಎಲ್ಲ ಒಂದೊಂದು ಮಾಲ್ಗೆ ಎಲ್ಲರೂ ಹೋಗ್ತಾ ಇದ್ದವರು ಆಗ್ತಾ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಹೋದ್ರೆ ಇನ್ನೊಂದು ಮಾಲ್ ತುಂಬೋಗಿರತ್ತು, ಇನ್ನೊಂದು ಮಾಲ್ ಹೌಸ್ಫುಲ್ ಆಗಿರತ್ತು. ಸೊ ಟೀಮ್ ಎಲ್ಲ ಡಿವೈಡ್ ಮಾಡ್ಕೊಂಡು ಎಲ್ಲ ಕಡೆನೂ ಹೋಗಿ ಎಲ್ಲರೂ ನಾವು ಎಕ್ಸ್ಪೆಕ್ಟು ಫಸ್ಟು ಯೂತ್ಸ್ ಬರ್ತಾರೆ ಅಂತ. ಬಟ್ ಬಂದಿದ್ದು ಫಸ್ಟ್ ಫ್ಯಾಮಿಲಿ ಅವರು. ಯಾರೋ ಗಂಡ ಹೆಂಡತಿ ಬರ್ತಾ ಇಲ್ಲ, ಗಂಡ ಹೆಂಡತಿ ಅವರಪ್ಪ ಅವರಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಮಿನಿಮಮ್ ಒಂದೊಂದು 3-4 ಟಿಕೆಟು ಒಬ್ಬೊಬ್ಬರ ಕಡೆಯಿಂದ ಸೋಲ್ಡ್ ಆಗ್ತಾ ಇರೋದು. ಅದಂತೂ ಕ್ರೇಜಿ ರೆಸ್ಪಾನ್ಸ್ ಸರ್. ಮತ್ತೆ ಪರ್ಟಿಕ್ಯುಲರ್ ಆಗಿ ಇವಾಗ ಸಿನಿಮಾಗಿದ್ದಾಗ ಒಂದು ಕ್ಯಾರೆಕ್ಟರ್ನೋ 2 ಕ್ಯಾರೆಕ್ಟರ್ನೋ ಮಾತಾಡ್ಸೋರಿಗೆ ಸಖತ್ತಾಗಿ ಮಾಡಿದ್ದೀರಾ, ಇದು ಮಾಡಿದ್ದೀರಾ ಅಂತ. ಅಮೃತಾಂಜನಲ್ಲಿ ಹಂಗೆ ಆಗ್ತಾ ಇಲ್ಲ. ಹೀರೋ ಓಕೆ ಎಮೋಷನ್, ಸೂಪರ್. ಗೌರವ್ ಏನಪ್ಪ ನೀನು ಸೆಕೆಂಡ್ ಹಾಫ್ ಅಲ್ಲ ಸುಜಿದಾರ ಇನ್ನೂ ಆಗ್ತಾನೆ ಇದೆಯಾ, ಏನು ಕತೆ ಅಂತ ಅವನಂತಾರೆ. ಆಮೇಲೆ ಭವ್ಯ ಅಬ್ಬಬ್ಬಬ್ಬ ಏನಮ್ಮ ನಿನ್ನ ಐಡಿಯಾ, ಇನ್ನು ಪಾಯಲ್ ಬಂದರೆ ಇನ್ನು ಇವಾಗ ಹುರ್ಕೊಂತೀರಾ ಅಂತ ಕೇಳೋದು. ಇವನೊಂದು 5-6 ನಿಮಿಷ ಬರ್ತಾನೆ ಸರ್. ಎಲ್ಲಿ ನಿಮ್ಮ ಹುಡುಗನ ಕರ್ಕೊಂಬರಲಿಲ್ವಾ, ಎಲ್ಲ ಡಿವೈಡ್ ಆಗಿ ಹೋಗ್ತಾ ಇದ್ರ ನಾವು. ಇವಾಗ ನಾನು ಹೋಗಿದ್ ಕಡೆ ಇವನು ಇರ್ತಾರಿಲ್ಲ, ಅವನು ಹೋಗಿದ್ ಕಡೆ ನಾನು ಹೋಗಿದ್ ಕಡೆ ಅವನು ಇರ್ತಾರಿಲ್ಲ, ಅವನು ಹೋಗಿದ್ ಕಡೆ ನಾನು ಇರ್ತಾರಿಲ್ಲ. ಇವನನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದನ್ನ ಎಲ್ಲಿಗುರೋ ನಿಮ್ಮ ಶೇಕಿಂಗ್ ಗೊಬ್ಬರ, ಎಲ್ಲಿಗುರೋ ನಿಮ್ಮ ಶೇಕಿಂಗ್ ಗೊಬ್ಬರ ಅಂತ. ಮತ್ತೆ ಚೇತನ್ ದುರ್ಗ ಅವರು ಸಖತ್ತಾಗಿ ಡೆಡಿಕೇಟ್ ಮಾಡಿದ್ರೆ 6 ಪ್ಯಾಕ್ ಮಾಡೋದಕ್ಕೆ, ಬ್ಯಾನರ್ಗಳು ಚೆನ್ನಾಗಿತ್ತು ಅಂತ ಚೇತನ್ ದುರ್ಗ ಅವ್ರಿಗೆ. ಸರ್ ಅದೇ ನಾವು ಶಾರ್ಟ್ ಫಿಲಮ್ ಮಾಡಿದಾಗ ಎಷ್ಟು ಖುಷಿ ಇತ್ತು. ಅದು 2.5 ಕೋಟಿ ಜನ ನೋಡಿದ್ದು. ಸಿನಿಮಾ ಮಾಡಿದಾಗ ಈ ಥರ ಎಲ್ಲ ಖುಷಿ ಅಂದರೆ, ಅವಾಗ ನಾವು ಎಕ್ಸ್ಪ್ರೆಷನ್ಗಳು ನೋಡ್ತಾ ಇರಲಿಲ್ಲ. ಏನು 25 ಮಿಲಿಯನ್ ಹೋಗಿದ್ದು, ಅವ್ರು ಹೆಂಗ್ ನೋಡ್ತಾ ಇದ್ರು, ಅವ್ರು ನಗ್ತಾ ಇದ್ರು, ಎಲ್ಲೇ ನಗ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಸೊ ಎಲ್ಲರೂ ಅವ್ರವ್ರ ಯೂಟ್ಯೂಬಲ್ಲಿ ನೋಡ್ಕೊತಾ ಇದ್ದಿದ್ದು. ಬಟ್ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇರ್ಬೇಕಂದ್ರೆ ಒಂದೊಂದು ಪಂಚ್ಗೂ ಒಂದೊಂದು ಇದಕ್ಕೂ ಸರ್ ಸಣ್ಣ ಮೂಮೆಂಟ್ ಸರ್. ಲಾಸ್ಟಲ್ಲಿ ಸುಮ್ಮನೆ ಹಿಂಗೆ ಕತ್ತಿ ಹಿಂಗೆ ತಿರುಗಿಸ್ತೀನಿ ಅಷ್ಟೇ ಸರ್, ನಾನು ಸುಮ್ಮನೆ ಹಿಂಗೆ ತಿರುಗಿಸ್ತೀನಿ ನಗ್ತಾರೆ ಸರ್. ಅದು ನೋಡಿ ಅಂದರೆ ಅದೇ ಲೈಕ್ ಎದ್ವತ್ತದ್ವಾ ಎಮೋಷ್ನಲ್. ಅದೇನೋ ಆನಂದ ಬಾಷ್ಪ, ಒರಿಜಿನಲ್ ಕಣ್ಣೀರ್ ಬಾಷ್ಪ, ಸಾರಿ ಸರ್ ಮಾಡಲ್ಲ ಅಂತಿದ್ದ ಕ್ಯಾರೆಕ್ಟರ್ನ ಥ್ಯಾಂಕ್ ಯು ಸರ್. ಅದಕ್ಕೆ ಡೈರೆಕ್ಟರ್ಗೆ ಸುಧಾಕರ್ಗೆ ಜಾಸ್ತಿ ಅವರೇ ಮಾಡೋ ಒಂದು ಕೆಟ್ಟ ಪದಗಳು ಬಳಸಿ ಮಾಡೋ ಅಂತ ಸರ್, ಅಂದ್ರೆ ಪ್ರೀತಿಯಿಂದ. ಏನ್ ಸರ್ ಅವ್ರಿಗೆ ಅಷ್ಟು ಸೀನ್ಗಳು ಬಿದ್ದೈತೆ ಸರ್. ನಮ್ಗೆ ಒಂದೇ ಒಂದು ಸೀನ್ ಹಿಂಗ್ ಸೈಕಲ್ ಮೇಲೆ ಕುತ್ಕೊಂತೀನಿ, ಇದು ಕೊಡ್ತೀನಿ, ಇಷ್ಟ ಸರ್ ಈ ಸೀನು. ಸರ್ ಇನ್ನೂ ಟೈಟ್ಲ್ ಇಟ್ಟಿಲ್ಲ ಸರ್. ಯಾವ ಕೆಲವೊಂದು ಸಿನಿಮಾಗಳು ಸರ್, ಅಮೃತಾಂಜನ್ ಶಾರ್ಟ್ ಫಿಲಮ್ ಆಗಿದ ತಕ್ಷಣ ಭಯಂಕರ ದೇವ್ರ ಸಹಾಯ ಆಫರ್ಗಳು ಬಂತು. ಕೆಲವೊಂದು ಸಿನಿಮಾ ಮಾಡಿದ್ರಿ, ಬಟ್ ಅವು ಯಾವ ರಿಲೀಸ್ ಆಗಲಿಲ್ಲ. ಬಟ್ ಇನ್ನೊಂದೇನು ಅಂದರೆ ಕೋಇನ್ಸಿಡೆಂಟು,
ನನ್ನ 5 ವರ್ಷದಿಂದ ಅಮೃತಾಂಜನ್ ನನ್ನ ಫಸ್ಟ್ ಶಾರ್ಟ್ ಫಿಲಮ್ ರಿಲೀಸ್ ಆಗಿ ವರ್ಕೌಟ್ ಆಗಿದ್ದು. ಮತ್ತೆ ಒಂದು 5 ವರ್ಷ ಆದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಸಿಲ್ವರ್ ಸ್ಕ್ರೀನ್ ರಿಲೀಸ್ ಆಗಿದ್ದು ಅಮೃತಾಂಜನ್. ಅವಾಗ ಜಯರನೇ ಬರ್ಬೇಕಾ ಸರ್? 2 ಸ್ಮಾಲ್ ಸ್ಕ್ರೀನ್ ಅಲ್ಲೂ ನಮ್ಗೆ ಇಟ್ಕೊಟ್ರು, ದೊಡ್ಡ ಸ್ಕ್ರೀನ್ ಅಲ್ಲೂ ನಮ್ಮ ಗುರುಗಳು ಇಟ್ಕೊಟ್ರು. ಅವ್ರಿಗಾಗ್ಲಿ, ಆಮೇಲೆ ಈ ಸಿನಿಮಾಗೆ ಎಲ್ಲ ವರ್ಕ್ ಮಾಡಿದ್ದು ನಮ್ಮ ಎಸ್ಪೆಷಲಿ ಪ್ರೊಡ್ಯೂಸರ್ಸ್ಗಾಗಲಿ, ಡೈರೆಕ್ಟರ್ಗಾಗಲಿ, ಎಡಿಟರ್ ಕಿರಣ್ ಸರ್, DOP ಸುಮನ್ ಸರ್, ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಮಹೇಂದ್ರ, ಪವನ್, ಇನ್ನು ಯಾರ್ಯಾರಿದ್ರು, ಯಾರ್ಯಾರು ವರ್ಕ್, ಮ್ಯೂಸಿಕ್ ಎಸ್ಪೆಷಲಿ ಮಿಡ್ಡಲ್ ಬರೋ ಮ್ಯೂಸಿಕ್ ಪೋರ್ಷನ್, ಎಮೋಷನಲ್ ಮ್ಯೂಸಿಕ್ ರಾಘವೇಂದ್ರ ಅವರು ಅಂತ, ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದು ರೋಹಿಶ್ ಅವ್ರ ಸರ್ಗಾಗಲಿ. ಆ್ಯಂಡ್ ಫೈನಲಿ ಎಲ್ಲ ಕರ್ನಾಟಕದವ್ರಿಗೂ ಥ್ಯಾಂಕ್ ಯು. ಮಾತಾಡಿದ್ದಾನೆ ಅಂದ್ರೆ ಸರ್ ಇದೇ ಗ್ರೇಟ್ ಆಗೋದು. ಯಾಕಂದ್ರೆ ನನಗೆ ಫಸ್ಟ್ ಸರ್ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಸಿನಿಮಾ ಸ್ವಲ್ಪ ಡೌನ್ ಮಾಡಕ್ಕೆ ಊಟ ಮಾಡ್ಸೋನು, ಇಲ್ಲಿ ಊಟ ಮಾಡ್ಸೋನೇ ಹುಡುಕದು. ಆಮೇಲೆ ಸ್ವಲ್ಪ ಡೌನ್ ಮಾಡೋದು ಇನ್ನ ಡೌನ್ ನಿಂತ್ಕೊಳ್ಳೋಣ. ಇಲ್ಲಿರುವಂಥ ಎಲ್ಲ ಮಾಧ್ಯಮದವ್ರಿಗೆ, ಫ್ರೆಂಡ್ಸ್ಗೆ, ಕೋ-ಆರ್ಟಿಸ್ಟ್ಗಳಿಗೆ ಇರುತ್ತೆ ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಲ್ರಿಗೂ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ ಹೌಸ್ಫುಲ್ಸ್ ಓಡ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಕಾಣಿಸ್ತಾನೆ? ಈಗ ಕಾಣಿಸ್ತಿದೆ, ಗೊತ್ತಾಯ್ತು. ಒಂದು ಖುಷಿ ಆಗುತ್ತೆ. ನಂದಿದ ರಿಲೀಸ್ ಆಗಿರೋದು 5ನೇ ಸಿನಿಮಾ ಇದು. ಇಷ್ಟು ಸಿನಿಮಾದಲ್ಲಿ ಯಾವುದು ಫೇಮಸ್ ಆಗಿಲ್ಲ. ಒಂದು ಜನ ಗುರ್ತಿಡಿಯೋದಕ್ಕೆ ಸುಮ್ಮನೆ ನೋಡಿ ಬಂದು ಗುರ್ತಿಡಿಯೋದಕ್ಕೂ ಸಿನಿಮಾನ ಒಂದು ಆ ಕ್ಯಾರೆಕ್ಟರ್ನ ಅದೊಂದು ಇಲ್ಲಿ ಕಚ್ಚಕ್ ಕನಸು ಅನ್ನೋದು ಏನೋ ಸಮ್ ಫನ್ ಏನೋ ಹೇಳಿ ನನ್ನ ತುಂಬ ಗುರ್ತಿಡಿಯೋದು ತುಂಬ ಖುಷಿ ಆಗುತ್ತೆ. ಈ ಕ್ಯಾರೆಕ್ಟರ್ ಬರೋಕ್ಕೆ ಹೆಲ್ಪ್ ಮಾಡಿದ್ದು ಕಾರ್ತಿಕಣ, ಅದನ್ನು ಕೊಟ್ಟಿದ್ದು ಅವರು, ಅದನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಹೇಳ್ಬಿಟ್ಟಿದ್ದೀನಿ ಹಳೆ ಪ್ರೆಸ್ ಮೀಟಲ್ಲೇ. ಬಟ್ ಈ ನನ್ನ ಮಗನು ನಂತರ ಬೇಡ ಮಾಡಲ್ಲ ಅಂದಿದ್ದ. ಅದೇ ಸಣ್ಣ ಕ್ಯಾರೆಕ್ಟ್ರು ಡೈಲಾಗ್ ಇಲ್ಲ ಯಾಕೆ ಮಾಡಲಿ ಅಂದಿದ್ದೆ. ಆಮೇಲೆ ಅದೇನೋ ಮಾಡಿಸಿದ್ರು. ಫಸ್ಟ್ ಸೀನ್ ಇದೆಯಲ್ಲ ಸರ್, ಎಂಟ್ರಿ ಆಗಿದ್ದು ಅದೊಂದೇ ಸೀನ್ ಅಂತ ನನ್ನ ಕರೆಸಿದ್ದು. ಇನ್ನು ಯಾಕೆ ಮಾಡಲಿ, ಒಂದೇ ಒಂದು ಸೀನ್ ಬೇಡ ಸರ್, ಬೇರೆದು ಮಾಡಿ ಅಂತ. ಅದು ಬಟ್ಟೆ ಬಿಚ್ಬಿಟ್ಟು ಬೇರೆ ಮಾಡಬೇಕು. ಒಂದು 400 ಜನ ಜೂನಿಯರ್ಸ್, 500 ಜನ ಕಷ್ಟ ಆಗೋದು ಅದಕ್ಕೆ. ಬಟ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ವಿ. ಜನ ಪ್ರೀತಿ ಕೊಡ್ತಾ ಇದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು. ಬಟ್ ಫ್ಯಾನ್ಸು, ಈ ಗಂಡಸು ಹೆಂಗಸು ಫ್ಯಾನ್ಸು ಖುಷಿ. ಸೆಂಟ್ರಲ್ ಒಂದು ಫ್ಯಾನ್ ಬರ್ತಾವ್ರಿ ಇವಾಗ. ಈ ಮೇಲ್ಗೂ ಸರ್ ಬಾಡಿ ನೋಡಿದ್ಮೇಲೆ ಬರ್ತಾರೆ, ಬ್ರೋ ಚೆನ್ನಾಗಿ ಮಾಡಿದ್ದೀರಾ ಬ್ರೋ ಹುಡುಗರುಗಳು. ನಾನು ಅವ್ನು ಬಂದ್ಬಿಟ್ಟೆ ನಿನ್ನೆ ಎಲ್ಲಿ ಇದರಲ್ಲಿದ್ದೀನಿ ರಾಜ್ ಕಪ್ಪಲ್ಲಿ. ನಾನು ಬಂದ ಒಬ್ಬ ಬಾಯ್ ಬ್ರೋ ಅಮೃತಾಂಜನ್ ನೋಡ್ದು ಥ್ಯಾಂಕ್ಸ್ ಅಂದೆ. ಮತ್ತೆ ಬಂದ ಬ್ರೋ ಒಂದು ಹಕ್ ಮಾಡಲ ಮಾಡಿ ಅಂತಾನೆ. ನಾನು ಅಯ್ಯೋ ದೇವರೇ ಭಯನೇ ಆಗ್ಬಿಟ್ಟಿದ್ದೇನೆ. ಸೀದಾ ಎದ್ದು ಅಣ್ಣ ಥ್ಯಾಂಕ್ಸ್ ಅಣ್ಣ, ನಾನೇ ಅಣ್ಣ ಅಂದ್ಬಿಟ್ಟೆ. ಹೌದು ಸರ್, ಕತ್ರಿ ಎಲ್ಲ ಕಡೆ ತಗೊಂಡೋಗ್ಬೇಕು. ಇನ್ಮೇಲೆ ಯಾವನಾರು ಮಾತಾಡಿದ್ರೆ ಕಟ್ ಮಾಡ್ಬಿಡೋದು ಅಲ್ಲ. ಲೇಡೀಸ್ಗೆ ಜನ್ಸ್ ಅನ್ಸ್ಬೇಕಲ್ವಣ, ಜನ್ಸ್ ಅನ್ಸಿಲ್ಲ ಏನೋ ಒಂದು. ಬಟ್ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ. ಥ್ಯಾಂಕ್ಸ್ ಎಲ್ರಿಗೂ, ಪ್ರೊಡ್ಯೂಸರ್ಗೆ, ಇದನ್ನು ಪ್ರೊಡಕ್ಷನ್ ಮಾಡಿದವ್ರಿಗೆ, ಡೈರೆಕ್ಟರ್ಗೆ, ಆರ್ಟ್ ಡಿಪಾರ್ಟ್ಮೆಂಟ್, ಎವ್ರಿ ಒನ್. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಮಾತಾಡಿದ್ದಾರೆ, ಥ್ಯಾಂಕ್ ಯು ಅಣ್ಣ. ಇದು ಒಂದು 14ನೇದೋ 13ನೇ ಸಿನಿಮಾನು. ರಿಲೀಸ್ ಆಗಿರೋದು 5. ಫೇಮಸ್ ಕೊಟ್ಟಿದ್ದು ಸಿನಿಮಾದಲ್ಲಿ ಇದು. ಬಿಟ್ಟರೆ ಶಾರ್ಟ್ ಫಿಲಮಲ್ಲಿ ಸ್ವಲ್ಪ ಫೇಮಸ್ ಬಂತು. ಬಿಟ್ಟರೆ ಸೀರಿಯಲ್ಲು, ರಿಯಾಲಿಟಿ ಶೋ. ಬಟ್ ಸಿನಿಮಾ ಅಂತ ನೇಮ್ ಜಾಸ್ತಿ ಕೊಟ್ಟಿದ್ದಿದೆ ಸಿನಿಮಾ. ಥ್ಯಾಂಕ್ ಯು. ಸರ್, ಇಲ್ಲಿ ಬಂದಿರೋ ನಮ್ಮ ಮಾಧ್ಯಮ ಮಿತ್ರರಿಗೂ, ಸೊ ಹಂಗೆ ಪತ್ರಿಕೋದ್ಯಮರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮನ್ನ ಫಸ್ಟು ನನಗೆ ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಟ್ಟಿದ್ದು, ಸೊ ಕ್ಯಾರೆಕ್ಟರ್ ಕೊಟ್ಟಿದ್ದು, ಆ ಕ್ಯಾರೆಕ್ಟ್ರಲ್ಲೇ ಇನ್ನೂ ಇದ್ಬಿಟ್ಟಿದ್ದೀನಿ ಸರ್, ನಾನು ಆಚೆ ಬಂದಿಲ್ಲ. ಸೊ ಹೌದು ಸರ್, ಹೌದು. ಕಾರ್ತಿಕ್ ಹೇಳ್ದಂಗೆ ತುಂಬ ರೀಟೇಕ್ಸ್ ಏನು ಹೋಗಿಲ್ಲ, ಒಂದು 5-6 ಹೋಗಿರ್ಬೋದು ಅಷ್ಟೇ. ಇಲ್ಲ ತಗೊಳ್ಳಲ್ಲ, ಒಂದು 3 ಹೋಗಿರ್ಬೋದು ಹಾಗಾದ್ರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಫಸ್ಟ್ ನಾನು ನಮ್ಮ JRM ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದಾದಮೇಲೆ ಅವ್ರು ನನ್ನ ಕರೆದು ನನಗೆ ಈ ಕ್ಯಾರೆಕ್ಟ್ರ್ ಮಾಡಿಸಿದ್ದಕ್ಕೆ. ಸೊ
ಸೊ ತುಂಬ ಅವರು ಎಫರ್ಟ್ ಹಾಕಿದ್ದಾರೆ ನನ್ನ ಕೈಯಲ್ಲಿ ಮಾಡಿಸೋಕ್ಕೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಾದಮೇಲೆ ನಾನು ಎಲ್ಲ ಸಹಪಾಠಿ ಆ್ಯಕ್ಟರ್ಸಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ ಸರು ನಮ್ಮನ್ನ ಇಲ್ಲಿ ತನಕ ತಂದು ಕೂರಿಸಿರೋದಕ್ಕೆ ಅವರು ಮೂಲ ಕಾರಣ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮನ್ನ ಯಾರ್ಯಾರು ಬಂದು ಥಿಯೇಟ್ರಲ್ಲಿ ಆಡಿಯನ್ಸು, ಸೊ ನಮ್ಮ ಕರ್ನಾಟಕ ಜನತೆ ಸೊ ಸಪೋರ್ಟ್ ಮಾಡಿ ಅವ್ರು ಏನು ಒಂದಷ್ಟು ಬಜೆಟ್ ಕೊಟ್ಟು ನಮ್ಮ ಸಿನಿಮಾ ನೋಡಿದ್ರಲ್ವ, ಸೊ ತುಂಬ ಖುಷಿ ಆಗ್ತಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರಿಗೂ ನಮ್ಮ ಕರ್ನಾಟಕ ಜನತೆಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಸೊ ನೀವು ಬಂದು ಆ ಥಿಯೇಟ್ರಲ್ಲಿ ಏನು ಕೂತ್ಕೊಂಡು 2 hours ಸಿನಿಮಾ ಎಂಜಾಯ್ ಮಾಡಿ ಸೊ ಇಲ್ಲಿ ತನಕ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ದೀರಾ ಅಂದರೆ ಸೊ ಅದರಿಂದ ನಿಮ್ಮ ಸಪೋರ್ಟ್ ತುಂಬ ಇದೆ. ಸೊ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ತುಂಬ ಕೆಲಸಗಾರರಾಗಲಿ ತುಂಬ ಜನ ಹೇಳ್ತಾ ಇದ್ರು ಹೊಸಬ್ರದ್ದು ಒಂದು ಸಿನಿಮಾ ಗೆಲ್ಲಬೇಕು, ಆಗ ಒಂದಷ್ಟು ಜನ ಇನ್ವೆಸ್ಟರ್ಸು ಮತ್ತು ಹೊಸ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾರೆ ಅಂತ. ವೆಯ್ಟ್ ಮಾಡ್ತಾ ಇದ್ವಿ ಒಂದಷ್ಟು ಸಿನಿಮಾ ಆವ್ರೇಜ್ ಆಗ್ತಾ ಇತ್ತು, ಬಟ್ ಒಂದು ದೊಡ್ಡ ಬ್ಯಾಂಗ್ ಆಗ್ತಾ ಇರಲಿಲ್ಲ ಯಾವುದು ಸಿನಿಮಾ. ನಮ್ಮ ಸಿನಿಮಾ ಅದಾಗಿದ್ದು, ನಮ್ಮ ಸಿನಿಮಾ ಈ ಥರ ಹಿಟ್ಟಾಗಿದ್ದು, ಹೊಸ ಪ್ರೇಕ್ಷಕರನ್ನೆಲ್ಲ ಮತ್ತೆ ಥಿಯೇಟ್ರಿಗೆ ಬರಾಗ ಮಾಡಿದ್ದು ನಮ್ಮ ಇಂಡಸ್ಟ್ರಿಗೆ ಮತ್ತು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟೋ ಜನ ಫೋನ್ ಮಾಡೆಲ್ಲ ಹೇಳ್ತಾ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಹೊಸ ಡೈರೆಕ್ಟರ್ಸು ಮತ್ತು ಶಾರ್ಟ್ ಫಿಲ್ಮ್ ಡೈರೆಕ್ಟರ್ಸು, ಇದು ನಮ್ಮ ಸಿನಿಮಾ ಅಂತ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸಿನಿಮಾ ಅಂತ ಪ್ರಮೋಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ನೀವು ಇಟ್ಟಾದರೆ ನಾವು ಇಟ್ಟಾದಂಗೆ ನಾವು ಮುಂದೆ ಬರಬೇಕು ನಿರ್ದೇಶನ ಮಾಡಲಿಕ್ಕೆ. ಸೊ ನಮಗೊಂದು ದಾರಿ ಆಗುತ್ತೆ, ನಮ್ಮನ್ನು ಟ್ರಸ್ಟ್ ಮಾಡ್ತಾರೆ. ನಾವು ಒಂದು ತಂಡವಾಗಿ ಸಿನಿಮಾ ಮಾಡಿದ್ರೆ ಒಂದಷ್ಟು ಫೈನಾನ್ಷಿಯರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಬರ್ತಾರೆ ಅಂತ, ಅದು ನಮ್ಮ ಸಿನಿಮಾದಿಂದ ಆಗ್ತಾ ಇದೆ, ಅದು ಗ್ರೇಟ್ಫುಲ್ಲು. ಮತ್ತು ಅದೇ ಕಾರ್ತಿಕ್ ಹೇಳ್ದಂಗೆ ಶುಕ್ರವಾರ ಮಧ್ಯಾಹ್ನದವರೆಗೂ ಏನು ರಿಸಲ್ಟ್ ಕಾಣಿಸ್ತಾ ಇರಲಿಲ್ಲ. ವಿಕ್ಟ್ರಿ ಎಲ್ಲ ಅನ್ಸುತ್ತೆ 4 ಗಂಟೆ ಶೋ, ಒಂದು 150 ಜನ ಏನೋ ಬಂದಿದ್ರು. ಸುಧಾಕರ್ ಹೇಳಿದ್ರು 180 ಜನ ಇದ್ದಾರೆ ಅಂತ. ಏನು ನಾವೇ ಕರ್ಸಿರಾರ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಸರ್, ಮದರ್ ಪ್ರಾಮಿಸ್ ಇಲ್ಲ, ಬಂದಿದ್ದಾರೆ, ನಾನು ನಂಬಲಿಲ್ಲ, ಇರ್ಬೋದೇನೋ ಅಂದ್ಕೊಂಡು ಸುಮ್ಮನೆ. ಬಟ್ ವೀರೇಶಲ್ಲಿ ಹೋದಾಗ ಅವ್ರು ಡೈರೆಕ್ಟ್ ಇವ್ರ ಹತ್ರ ಮಾತಾಡಿದಾಗ 9:30-10 ಗಂಟೆವರೆಗೂ ಜನ ಇರಲಿಲ್ಲ ಅಂತ. 10 ಗಂಟೆಯಿಂದ ಒಂದೊಂದೇ ಕಾರು ರಪ ಅಂತ ಒಳಗೆ ಬಂದು ಫುಲ್ ಹೌಸ್ಫುಲ್ಲಾಗಿ ಹೊರಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಅವತ್ತು ವಿಡಿಯೋನೂ ಮಾಡಾಕಿದ್ವಿ, ಅಷ್ಟು ಖುಷಿ ಆಯಿತು. ಅನ್ಕೋತಾ ಇದೆ ನಮ್ಮದು ಒಂದು ಸಿನಿಮಾಗೆ ಜನ ಬರಬೇಕು, ನುಗ್ಗಬೇಕು, ಥಿಯೇಟ್ರ್ಗಳು ಹೌಸ್ಫುಲ್ ಆಗಬೇಕು. ಅದು ಯಾವಾಗಿಂದನೋ ಕನ್ಸ್ಕೊಂಡಿತ್ತು. ಅದು ನಾವೆಲ್ಲ ತಂಡ ಸೇರಿ ಮಾಡಿದ್ದು ಈ ಸಿನಿಮಾಗೆ ಆಗಿದ್ದು, ತುಂಬ ಖುಷಿ ಆಗ್ತಾ ಇದೆ. ಮತ್ತು ಎಷ್ಟೋ ಜನ ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ಫೋರ್ಸ್ ಮಾಡಿ ಕರ್ಕೊಂಡ್ಬರ್ತಾ ಇದ್ದಾರೆ. ಯಾಕಂದರೆ ಮಕ್ಕಳೆಲ್ಲ ತುಂಬ ರೆಗ್ಯುಲರ್ ಮೊಬೈಲ್ ತುಂಬ ನೋಡ್ತಾರೆ ಮಕ್ಕಳು. ಆ ಮಕ್ಕಳು ನಮ್ಮ ಫೇಸ್ ನೋಡಿ ಯಾವುದೋ ಪೋಸ್ಟ್ರು ಬಂದಾಗ ಅಪ್ಪ ಇವ್ರು ಸಿನಿಮಾ ರಿಲೀಸ್ ಆಗಿದೆ ಹೋಗ್ಬೇಕು ಅಂದ್ಬಿಟ್ಟು ರಾತ್ರಿ 10:30 ಮಕ್ಕಳು ಕರ್ಕೊಂಡ್ಬರ್ತಾ ಇದ್ದಾರೆ. 1:30ವರೆಗೂ ಎದ್ದಿರ್ತಾವೆ ಮಕ್ಕಳು. ಬಂದು ನಮಗೆ ಥ್ಯಾಂಕ್ಸ್ ಕೊಟ್ಟು ಆಲ್ ದ ಬೆಸ್ಟ್ ಹೇಳಿ ಹೋಗ್ತಾ ಇದ್ದಾರೆ ಮಕ್ಕಳು. ಅಜ್ಜಿ ಅಂದರು ತಾತಂದರು, ಅವರು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರಲ್ಲ. ಸೊ ಅವರು ಅವರ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ನನಗೆ ಈ ಫಿಲಮ್ ತೋರಿಸ್ಬಿಟ್ಟು ಕರ್ಕೊಂಡ್ಬರ್ತಾ ಇದ್ದಾರೆ. ಸೊ ನಮಗೊಂದು ಪ್ರೇಕ್ಷಕ ವರ್ಗ ಇದೆ ಅಂತ ಗೊತ್ತಾಯಿತು, ಖುಷಿ ಆಯಿತು. ನಮ್ಮನ್ನು ನಂಬಿ ಥಿಯೇಟ್ರಿಗೆ ಬಂದಿದ್ದಕ್ಕೆ ತುಂಬ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ನಮ್ಮ ತಂಡದಿಂದ ಒಳ್ಳೊಳ್ಳೆ ಸಿನಿಮಾಗಳು ಖಂಡಿತ ಬರುತ್ತೆ, ನಿರ್ದೇಶಕರು ಖಂಡಿತ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಮೇಲೆ ಪ್ರೀತಿ ಹೀಗೆ ಇರಲಿ ಎಲ್ಲರಿಗೂ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಈ ಸಕ್ಸಸ್ಫುಲ್ ಮೀಟ್ ನನಗೆ ತುಂಬ ಖುಷಿ ಕೊಟ್ಟಿದೆ. ಅಮೃತಾಂಜನ್ ಏನಕ್ಕೆ ಸ್ಪೆಷಲ್ ಅಂತಂದರೆ ಎಲ್ಲ ಟೀಮ್ ಬಂದಿದ್ದು ಅಮೃತಾಂಜನಿಂದ. ಬಟ್ ನಾನು ಅಮೃತಾಂಜನ್ ಸಿನಿಮಾಯಿಂದ ಈ ಟೀಮಿಗೆ ಜಾಯ್ನ್ ಆಗಿದ್ದು. ಈ ಸಿನಿಮಾ ನನಗೆ ತುಂಬ ಕೊಟ್ಟಿದೆ, ತುಂಬ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ ನಾನು ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಮೋಹಿತ್ ಸರು ನನಗೆ ತುಂಬ ಕಲಿಸಿದ್ದಾರೆ. ಮತ್ತು ಈ ಸಕ್ಸಸ್ ನನಗೆ ತುಂಬ ಖುಷಿ ಕೊಟ್ಟಿದೆ. ಎಲ್ಲರೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಥಿಯೇಟ್ರಲ್ಲಿ, ಇನ್ನು ತುಂಬ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು. You over 96 ಶೋಗಳು ನಿಯರ್ 100 ಒಳಗಡೆ. ಮತ್ತೆ ಇವಾಗ ನಾವು ಮತ್ತೆ ಹಾಸನ್ ಮತ್ತೆ ಆ ಕಡೆ ಎಲ್ಲ ಇದಕ್ಕೆ ಹೋಗ್ತಾ ಇದೀವಿ ಸರ್. ಮೈಸೂರು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮೈಸೂರು ನಮ್ಗೆ ಫಸ್ಟ್ ಕೊಟ್ಟಿದ್ದು ಒಂದೇ ಸ್ಕ್ರೀನು, ಎಲ್ಲಿ VRC. ಇವಾಗ 5 ಥಿಯೇಟರ್ ಆಗಿದೆ. ಆಲ್ಮೋಸ್ಟ್ 10 ಶೋಸ್, 10ರಿಂದ 11 ಶೋಸ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಹೌಸ್ಫುಲ್. ವಿಷನ್, ನೆಕ್ಸಸ್, ಗರುಡ, ವಿಷನ್, ನೆಕ್ಸಸ್, DRC, ಅಲ್ಲೆಲ್ಲ ಸ್ಕ್ರೀನ್ಸ್ಗಳೆಲ್ಲ ಜಾಸ್ತಿ ಮಾಡಿ. ಮೈಸೂರು ತುಂಬಾ ಚೆನ್ನಾಗಿದೆ ಸರ್, ಮೈಸೂರು ತುಂಬಾ ಚೆನ್ನಾಗಿದೆ. ಈ ಕಡೆ ಬೆಂಗಳೂರು ಮಾಲ್ಗಳೆಲ್ಲ ಸಖತ್ತಾಗಿದ್ದಾವೆ. ಇವಾಗ ಅದೇ ಬೇರೆ ನಾರ್ತ್ ಅದೇ. ಬಟ್ ಏನಂದ್ರೆ ಸರ್, ನಮ್ಗೆ ಆಕ್ಚುಲಿ ನಾರ್ತ್ ಓಪನ್ ಆಗಿಲ್ಲ. ನಾರ್ತ್ ಅದಕ್ಕೆ ಪ್ರಮೋಷನ್ಸ್ ಬೇಕು ನಮ್ಗೆ. ಅದನ್ನ ಮಾಡ್ಕೊಂಡು ಮತ್ತೆ ನಾವು ನಾರ್ತ್ ಓಪನ್ ಮಾಡ್ತೀವಿ. BC ಸೆಂಟರ್ಗಳೆಲ್ಲ ಏನಿದೆ
ಆ ಜಯಣ್ಣ ಸರ್ ಹೇಳಿದ್ದಾರೆ. ಮತ್ತೆ ಈ ವೀಕ್ ಇಂದಾನೆ ಸರ್, ನೆನ್ನೆ ಮೀಟಿಂಗ್ ಆಯ್ತು, ಇವತ್ತು ಚಿತ್ರದುರ್ಗ ಓಪನ್ ಮಾಡಿದ್ದಾರೆ. ಮತ್ತೆ ನಾರ್ತ್ ಕರ್ನಾಟಕ ಇನ್ನೊಂದು 2 days. ಯಾಕಂದ್ರೆ ನನ್ಗೆ ಒಂದು ಇನ್ಸಿಡೆಂಟ್ ಸರ್ ಇದು ಹೇಳಲೇಬೇಕು. ಸೋಡಾಪುಟಿ ಸಿನಿಮಾ ನಮ್ದು ಜಯಣ್ಣ ಭೋಗೇಂದ್ರ ಮಾಡಿದ್ದು. ನೀವು ಭೋಗೇಂದ್ರ ತರ ಏನಾದ್ರು ಡಿಸ್ಟ್ರಿಬ್ಯೂಷನ್ ಏನಾದ್ರು ಹೋಗ್ಬಿಟ್ರೆ ಅವ್ರು ಕಳಿಸ್ಬಿಡ್ತಾರೆ. ಅಷ್ಟು ಸಿನಿಮಾ ಬಗ್ಗೆ ನೆಗೆಟಿವ್ ಹೇಳಿ ಕಳಿಸ್ಬಿಡ್ತಾರೆ. ಅಂದ್ರೆ ಅವ್ರೆಲ್ಲ ನೇರವಾಗಿ ಮಾತಾಡೋದು, ಅವ್ರ ಸಿನಿಮಾನು ಅವ್ರು ಹಂಗೆ ಮಾತಾಡೋದು. ನಾನು ಸೋಡಾಪುಟಿ ಸೋತ್ಮೇಲೆ ಭೋಗೇಂದ್ರ ಹತ್ರ ಹೋಗಿದ್ದೆ, ಸರ್ ಸಿನಿಮಾ ಸೋತೋಯ್ತು ಸರ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೊಡೋ ಸಿನಿಮಾ ಸೋತಾದ್ಮೇಲೆ ನನ್ನ ಆಫೀಸಿಗೆ ಬಂದಿರೋದು ನೀನೆ ಅಂತ ಹೇಳಿದ್ರು. ಸೊ ಅದೇ ಇದು ಸೇಮ್ ಇದಕ್ಕೆ ನಾನು ಭೋಗೇಂದ್ರ ಸರ್ ಹತ್ರ ನೆಕ್ಸ್ಟ್ ಮೀಟ್ ಮಾಡಿದಾಗ ಫುಲ್ ಎಕ್ಸೈಟ್ ಆಗಿ, ಒಳ್ಳೆ ರಿಪೋರ್ಟ್ ಇದೆ ಕಣೋ, ಸಖತ್ ರಿಪೋರ್ಟ್ ಇದೆ, ಒಂದೇ ಒಂದು ನೆಗೆಟಿವ್ ಇಲ್ಲ, ಏನೋ ಸೆಕೆಂಡ್ ಹಾಫ್ ಸಣ್ಣ ಪುಟ್ಟ ಲ್ಯಾಗ್ ಇದೆ, ಅದು ಬಿಟ್ರೆ ರಿಪೋರ್ಟ್ ಮಾತ್ರ ಸಖತ್ತಾಗಿದೆ ಕಣೋ, ಕ್ಯಾರಿ ಮಾಡೋ. ಎಷ್ಟೊಂದು ಜನ ಎಕ್ಸಿಬಿಟರ್ಗಳೆಲ್ಲ ಫೋನ್ ಮಾಡುತ್ತೆ, ಅದು ಹೊಸಬರು ಸಿನಿಮಾ, ಸಖತ್ ಖುಷಿ ಆಗುತ್ತೆ, ಹಿಂಗೆ ಮಾಡ್ರು ಅಂತ. ಅದು ನಮ್ಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅದೆಲ್ಲ. ಸರ್ ಎಲ್ಲ ಹಂಗಂತಲ್ಲ ಸರ್, ಈಗ ಸದ್ಯಕ್ಕೆ ಇಲ್ಲ ಸರ್ ನಂದು ಹಾರ್ಡ್ ವರ್ಕ್ ಸರ್. ಇವಾಗ ನಾನು ಒಂದೇ ಒಂದು ಹೇಳ್ತೀನಿ, ಮೀಸೆ ಮತ್ತು ಜಡೆ ನನ್ನ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ದೊಡ್ಡ ವೇವ್ ಕ್ರಿಯೇಟ್ ಮಾಡಿದ್ದು, ಅಮೃತಾಂಜನ್ ಇನ್ನೊಂದು ವೇವ್ ಕ್ರಿಯೇಟ್ ಮಾಡ್ತು, ಆಪರೇಷನ್ ಬೇಬಿ ಇನ್ನೊಂದು ವೇವ್ ಕ್ರಿಯೇಟ್ ಮಾಡ್ತು. ಅಂದ್ರೆ ಸರ್ ನನಗೆ ಅನ್ನೋದು ಸಕ್ಸಸ್ ಅನ್ನೋದು ಊಟ ತರ ನೋಡ್ತೀನಿ ಅಷ್ಟೇ. ಮಧ್ಯಾಹ್ನಕ್ಕೆ ಆಯ್ತಾ, ಇವಾಗ ರಾತ್ರಿ ನಾನು ಏನಾದ್ರು ಮತ್ತೆ ಕಷ್ಟ ಪಡ್ಬೇಕು, ಆ ತರ ಸಕ್ಸಸ್ ನೋಡೋದು ನಾನು. ಇವಾಗ ಏನೋ ಒಂದು ಆಯ್ತು, ಇದರಿಂದ ನಂಗೆ 10 ಕೋಟಿ ಬಂದ್ರು ಕೂಡ ನನ್ನ ಶ್ರಮ, ನನ್ನ ಹಾರ್ಡ್ ವರ್ಕ್ ಮತ್ತೆ ಸೇಮ್ ಹಸಿವು ಒಂದೇ ತರನೇ ಇರುತ್ತೆ. ಇಲ್ಲಾಂದ್ರೆ ನಾನು ಅಲ್ಲಿ ಆ ಜಾಗದಲ್ಲಿ ನಾನು ಇರಲ್ಲ. ಅದು ನಾನು ಶಾರ್ಟ್ ಫಿಲಮ್ ಅಲ್ಲೂ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅದಕ್ಕೆ ನಾನು ಶಾರ್ಟ್ ಫಿಲಮ್ ಅಲ್ಲಿ ನಾನು ಸೋತಿಲ್ಲ ಜಾಸ್ತಿ, ಮ್ಯಾಕ್ಸಿಮಮ್ ನಾನು ಸೋತೇ ಇಲ್ಲ. ಅಂದ್ರೆ ಎಲ್ಲ ಪ್ರತಿ ಪ್ರಾಜೆಕ್ಟ್ಗೂ ಭಯ ಇರುತ್ತೆ, ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಭಯ ಇಟ್ಕೊಂಡೇ ಮಾಡ್ತೀನಿ, ಅದಂತೂ ಖಂಡಿತ. ಮೇಕಿಂಗ್ ವಿಡಿಯೋಸ್ ಇದೆ. ಭೋಗೇಂದ್ರ ಸರ್ ಹೇಳ್ದಂಗೆ ಫಸ್ಟ್ ಟೈಮ್ ನಾವು ಹೋಗಿದ್ವಲ್ಲ ಸರ್, ಮಾಮೂಲಿ 100ರಲ್ಲಿ 1 ಸಿನಿಮಾ ತರ ಎಲ್ಲರೂ ಹೊಸಬ್ರು ಬರ್ತಾರೆ ಅಂದ್ಬಿಟ್ಟು ವೆರಿ ಸ್ಟ್ರೈಟ್ ಫಾರ್ವರ್ಡ್ ಸರ್ ಮಾತಾಡೋದು. ಇಲ್ಲ ಏನ್ ಕ್ರೋ ಮಾಡ್ತೀರಾ ಸಿನಿಮಾ, ₹1 ವಾಪಸ್ ಬರಲ್ಲ, ಏನ್ ಕ್ರೋ ಮಾಡ್ತೀರಾ ಅನ್ನೋ ತರನೇ ನಮ್ಗೆ ಬೈದು ಕಳ್ಸಿದ್ರು. ನೋಡಪ್ಪ ಸಿನಿಮಾ ₹1 ಬರಲ್ಲ, ನೀನ್ ದುಡ್ಡು ಕೊಟ್ರೆ ನಾನು ರಿಲೀಸ್ ಮಾಡ್ಕೊಡ್ತೀನಿ, ನಿನ್ಗೆ ಯಾವ ಥಿಯೇಟರ್ ಕೇಳಿದ್ರೆ ಅದ್ ಮಾಡಿಸ್ಕೊಡ್ತೀನಿ, ನೀವು ದುಡ್ಡು ಕೊಟ್ರೆ ಅನ್ನೋ ತರ ಮಾತಾಡ್ತಿದ್ರು. ಬಟ್ ಸಿನಿಮಾ ರಿಲೀಸ್ ಆಗಿ ರೆಸ್ಪಾನ್ಸ್ ಎಲ್ಲ ಬಂದ್ಮೇಲೆ ಸರ್ ಹತ್ರ ಮಾತಾಡ್ತಿದ್ದ ರೀತಿ, ಅವ್ರು ಖುಷಿಯಾಗಿ ಮಾತಾಡ್ತಾ ಇದ್ದಿದ್ದು, ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದು, ನಮ್ಗೆ ಅಲ್ಲೇ ನಮ್ಗೊಂದು ಗೆಲುವು ಸಿಕ್ತಂಗಾಯ್ತು ಸರ್. ಪ್ರೊಡ್ಯೂಸರ್ ಖುಷಿ ಸರ್, ಪ್ರೊಡ್ಯೂಸರ್ ವೆರಿ ಮಚ್ ಹ್ಯಾಪಿ. ಇನ್ನೊಂದೇನಂದ್ರೆ ಸರ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ಗೆ ಇದರಿಂದ ಏನ್ ದುಡ್ಡು ಬರುತ್ತೆ, ಅದರಿಂದ ನಾನು ಬದುಕಬೇಕು ಅನ್ನೋ ಲೆವೆಲ್ ಅಲ್ಲೇ ಇಲ್ಲ ಸರ್ ಅವರು. ಹೌದೌದು, ಅವ್ರದ್ದು ಏನಂದ್ರೆ ಸರ್, ಅವ್ರದ್ದೊಂದು ಪ್ರೆಸ್ಟೀಜ್ ಇದೆ, ಅವರು ಒಳ್ಳೆ ಹೆಸರಿದೆ ಅವ್ರ ಏರಿಯಾದಲ್ಲಿ, ಅದನ್ನ ಅವ್ರು ಉಳಿಸ್ಕೊಂಡು ಹೋದ್ರೆ ಸಾಕು ಅನ್ನೋ ತರ ಇರೋದಷ್ಟೇ. ಅದನ್ನ ನಾವು ಹಾಳು ಮಾಡಿಲ್ಲ ಸರ್, ಯಾಕಂದ್ರೆ ತುಂಬಾ ಜನ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ನಾವೆಲ್ಲ ಓಡಾಡ್ತಾ ಇದ್ದಿದ್ ನೋಡಿ, ಅಂದ್ರೆ ಆರ್ಟಿಸ್ಟ್ಗಳೆಲ್ಲ ಕಷ್ಟ ಪಡ್ತಾ ಇದ್ ನೋಡಿ, ಹಂಗೆ ಕಷ್ಟಪಡ್ರ ದುಬೈ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ್ರು